Okay, please stop talking. ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ರಿ. ಹಾಂ, ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಿನ್ನೆ? ವಾಟ್ ಈಸ್ ಅ ಸಿಂಪಲ್ ರಿಯಾಕ್ಷನ್? It takes place in a single step is called simple or elementary reaction. The reaction which takes place in 2 or more steps is called complex reaction, and we can determine the molecularity for a complex reaction. For an elementary reaction or simple reaction, correct? ಸಿಂಪಲ್ ರಿಯಾಕ್ಷನ್ ಇದ್ರಷ್ಟ ಅದ್ರದ್ದು ಮಾಲಿಕ್ಯುಲಾರಿಟಿ ಹೇಳ್ಬೋದು, ಕಾಂಪ್ಲೆಕ್ಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ. ಇಷ್ಟು ಡಿಸ್ಕಸ್ ಮಾಡಿದ್ವಿ. ಮಾಲಿಕ್ಯುಲಾರಿಟಿ ಅಂದ್ರೇನು? ಒಂದು ಸಿಂಪಲ್ ರಿಯಾಕ್ಷನ್ನಾಗ ಎಷ್ಟು ನಂಬರ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಕಂಬೈನ್ ಆಗಿ ಪ್ರೊಡಕ್ಟ್ಸ್ ಕೊಡಕತ್ತಾವು, ಅದಕ್ಕೆ ನಾವೇನು ಕರಿತೀವಿ? ಮಾಲಿಕ್ಯುಲಾರಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವೊಂದು ರಿಯಾಕ್ಷನ್ ಹೇಳ್ತೀನಿ, ಅದು ಸಿಂಪಲ್ ರಿಯಾಕ್ಷನ್ ಅಂತ ಮೊದಲೇ ಹೇಳೀನಿ. ರಿಯಾಕ್ಷನ್ ಏನಂದ್ರೆ 2A plus B gives products. 2A plus B gives products. What is the molecularity? ಸಿಂಪಲ್ ರಿಯಾಕ್ಷನ್ ಅಂತ ಮೊದಲೇ ಹೇಳೀನಿ. ಎಷ್ಟು ವಿಚಾರ ಮಾಡ್ತೀರಿ? ಹಾಂ, 2A ಅಂದ್ರೆ 2 ಪ್ಲಸ್ B ಅಂದ್ರೆ B ಇದ್ದ ಹಿಂದೆ ಏನೂ ಇಲ್ಲ ಅಂದ್ರೆ 1 ಇದ್ದಂತ 2 + 1 ಹಾಂ, 2A plus B2 ಸ್ಟಿಲ್ 3. ಹಾಂ, ಓಕೆ, ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಏನು ಸ್ವಲ್ಪ ಏನೋ ಡಿಸ್ಕಸ್ ಮಾಡಿದ್ವಿ. ಏನದು ಅಂದ್ರೆ, ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನ್ ಒಳಗೆ ಮಿನಿಮಮ್ 2 ಸ್ಟೆಪ್ಸ್ ಇರ್ತಾವೆ, ಹೌದಿಲ್ರಿ? ಅದಕ್ಕೆ ಅದು ಕಾಂಪ್ಲೆಕ್ಸ್ ರಿಯಾಕ್ಷನ್. 1 ಸ್ಟೆಪ್ ಇತ್ತು ಎಲಿಮೆಂಟರಿ ಆಗುತ್ತೆ. ಹಾಂ, 2 ಸ್ಟೆಪ್ ಇದ್ದು ಮಿನಿಮಮ್ ಅಂದ್ರೆ ಅದ್ರಾಗ ಎರಡದು ರೇಟ್ ಈಕ್ವಲ್ ಇರಂಗಿಲ್ಲ. ಒಂದು ಸ್ಲೋ ಇದ್ರೆ ಇನ್ನೊಂದು ಫಾಸ್ಟ್ ಇರ್ತೈತಿ. ನಿನ್ನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಅದು ಹೇಳ್ರಿ ಯಾವುದಂತ? ಓವರ್ ಆಲ್ ರಿಯಾಕ್ಷನ್ ಹೇಳ್ರಿ ಫಸ್ಟ್. 2NO plus Br2 gives 2NOBr. ಇದು ಓವರ್ ಆಲ್ ರಿಯಾಕ್ಷನ್. ಇದ್ರದ್ದು ಸ್ಟೆಪ್ಸ್ ಬರ್ತಿದ್ವಿ ನಾವು, ಹೌದಿಲ್ಲ? ಹೇಳ್ರಿ ಸ್ಟೆಪ್ಸ್. NO plus Br2 gives NOBr2. NO plus NOBr2 gives 2NOBr2. Slow ಯಾವುದು, ಫಾಸ್ಟ್ ಯಾವುದು? ಫಸ್ಟ್ ಒನ್ ಈಸ್ ಫಾಸ್ಟ್, ಇದು ಸ್ಲೋ. ಯಾವುದು ಸ್ಟೆಪ್ ಸ್ಲೋ ಇರ್ತೈತಿ ಅದಕ್ಕೆ ನಾವೇನಂತ ಕರಿತೀವಿ? ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಬಿಕಾಸ್ ದ ರೇಟ್ ಆಫ್ ದ ಸ್ಲೋವರ್ ಅಮೌಂಗ್ ದ ಟು, ಸ್ಲೋವರ್ ಅಮೌಂಗ್ ಟು ಇದಾವಲ್ಲ, ಡಿಸೈಡ್ಸ್ ದ ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್. ನಿನ್ನೆ ಇದ್ರದ್ದು ಅಲ್ಲಿ ಗದಗ ಹುಬ್ಳಿ ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡಿದ್ವಲ್ಲ. ಹಾಂ, ಸೊ ಕಾಂಪ್ಲೆಕ್ಸ್ ರಿಯಾಕ್ಷನ್ ಒಳಗೆ ಮಿನಿಮಮ್ 2 ಸ್ಟೆಪ್ ಇರ್ತಾವೆ. ಒಂದು ಫಾಸ್ಟ್ ಇರ್ತೈತಿ, ಇನ್ನೊಂದು ಅದಕ್ಕಿಂತ ಸ್ಲೋ ಇರ್ತೈತಿ. ಯಾವ್ದು ಸ್ಲೋ ಇರ್ತೈತಿ, that is a rate determining step, and that step decides the rate of the overall reaction. ಇಲ್ಲಿ ತನಕ ನಮ್ಮ ಡಿಸ್ಕಷನ್ ಆಗಿತ್ತು, ಕರೆಕ್ಟ್? ಓಕೆ, ಸೊ ಈಗ ನಾನು ಇನ್ನೊಂದು ಇದೇ ಟೈಪ್ ಎಕ್ಸಾಂಪಲ್ ತೊಗೊತೀನಿ. ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ ಅಂತ ಮಾಡಿ ಮುಂದೆ ನಮ್ಮ ಟಾಪಿಕ್ ಯಾವುದವು ಅದನ್ನು ನೋಡೋಣ ಅಂತ. ಓಕೆ, ನಾನು ಇಲ್ಲಿ ಇನ್ನೊಂದು ರಿಯಾಕ್ಷನ್ ಬರಿತೀನಿ.
ಓಕೆ, ಒಂದು ರಿಯಾಕ್ಷನ್ ಬರ್ದೀನಿ. ಇಲ್ಲಿ ಏನಾಗತ್ತೈತೆ ರೀ, ರಿಯಾಕ್ಟೆಂಟ್ ಇಸ್ ಹೈಡ್ರೋಜನ್ ಪರಾಕ್ಸೈಡ್, ಹೌದಲ್ಲ? ಅದು ಡಿಕಂಪೋಸ್ ಆಗಿ ವಾಟರ್ ಆ್ಯಂಡ್ ಆಕ್ಸಿಜನ್ ಕೊಡಾಕೈತಿ, ಕರೆಕ್ಟ್? ಹಾಂ, ಮೇಲೇನು ಬರ್ತೀನಿ, ಅದು ಆಲ್ಕಲೈನ್ ಅಂತ ಬರ್ದೀನಿ, ಕೆಳಗೆ I- ಅಂತ ಬರ್ದೀನಿ. ಏನು ಹಂಗಂದ್ರೆ ಆಲ್ಕಲೈನ್ ಅಂದ್ರೆ ದಿಸ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಆನ್ ಆಲ್ಕಲೈನ್ ಮೀಡಿಯಂ. ಆಲ್ಕಲೈನ್ ಅಂದ್ರೆ ಬೇಸಿಕ್, ಹೌದಲ್ರಿ? ಈ ಫಸ್ಟ್ ಗ್ರೂಪ್ ಎಲಿಮೆಂಟ್ಸಿಗೆ ಏನಂತ ಕರೀತಾರೆ? ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಪಿರಿಯಾಡಿಕ್ ಟೇಬಲ್ ಆಲ್ಕಲಿ ಮೆಟಲ್ಸ್. ಎರಡನೇದು ಗ್ರೂಪ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಈ ಆಲ್ಕಲೀಸ್, ಆಲ್ಕಲೈನ್ ಅಂದ್ರೆ ಬೇಸಿಕಲಿ ಇಟ್ ಮೀನ್ಸ್ ಬೇಸಿಕ್. ಬೇಸಿಕಲಿ ಇಟ್ ಮೀನ್ಸ್ ಬೇಸಿಕ್. ಆಲ್ಕಲೈನ್ ಅಂದ್ರೆ ಬೇಸಿಕ್. ಸೊ ಆ ಬೇಸಿಕ್ ಮೀಡಿಯಮ್ನಾಗ ರಿಯಾಕ್ಷನ್ ನಡೆದೈತಿ ಅಂತ. I- ಅಂದ್ರೆ ಅದು ಕೆಟಲಿಸ್ಟ್. ಅಯೋಡೈಡ್ ಅಯೋನ್ ಅನ್ನ ನಾವಿಲ್ಲೇ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಕೆಟಲಿಸ್ಟ್ ಅಂದ್ರೆ ಏನು? ವಿಚ್ alters the rate of the reaction. Alters ಅಂದ್ರೆ change. Generally it increases the rate of the reaction. ಅದಕ್ಕೆ ನಾವು ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇದರದ್ದು ಮಾಲಿಕ್ಯುಲಾರಿಟಿ ಹೇಳ್ರಿ. ಈ ರಿಯಾಕ್ಷನ್ ಅದು ಮಾಲಿಕ್ಯುಲಾರಿಟಿ ಹೇಳ್ರಿ. ಹಾ, ನಾನು ನಿಮ್ಗೆ ಒಂದು ಕ್ವಶನ್ ಕೇಳಿದೆ, ನೀವು ಕ್ವಶನಿಗೆ ಆನ್ಸರ್ ಮಾಡ್ತಿರೋ ಏನು ವಾಪಸ್ ಕ್ವಶನ್ ಕೇಳ್ತಿರೋ? ಏನು ನಿಮ್ಮ ಕ್ವಶನ್? ಸಿಂಪಲ್ಲು, ಕಾಂಪ್ಲೆಕ್ಸು ಅಂತ ನೀವು ಹೇಳಿದ್ರೆ ನಾವು ಇದ್ರ ಮಾಲಿಕ್ಯುಲಾರಿಟಿ ಹೇಳ್ಬಹುದು ಇಲ್ಲೋ ಅಂತ ಡಿಸೈಡ್ ಮಾಡಿ ನಾವು ಮನಸ್ಸಿಗೆ ಬಂದ್ರೆ ಹೇಳ್ತೀವಿ. ಇದು ಸಿಂಪಲ್ ರಿಯಾಕ್ಷನ್ ಅಲ್ಲ ಅಂದ್ರೆ the molecularity of this reaction can be determined, cannot be determined. Okay, so ಇದು ಸಿಂಪಲ್ ಅಲ್ಲ ಅಂದ್ರೆ ಕಾಂಪ್ಲೆಕ್ಸ್ ಅಂದ್ರೆ ಮಿನಿಮಮ್ 2 ಸ್ಟೆಪ್ಸ್ ಇರ್ತಾವೆ. ಸೊ ಆ ಸ್ಟೆಪ್ಸನ್ನ ಬರಿತೀನಿ. ಮೆಕ್ಯಾನಿಸಮ್ ಅಂತ ಕರಿತೀವಿ. ಪ್ಲೀಸ್ ಕ್ಲೋಸ್ ದ ಡೋರ್. ಯಾವಾಗಲೂ ನಂಗೆ ಬೈದ ಹೋಗ್ತಾರ. ಎದಕ್ಕಾರ ಫಸ್ಟ್ ಬೆಂಚ್ನಾಗ ಕುಂತೀನೋ ನಾನು. ಫಸ್ಟ್ ಸ್ಟೆಪ್ ಇಲ್ಲಿ ಬರೀತೀನಿ ನಾನು. H2O2 plus I- gives H2O plus IO minus. Second step, H2O2 plus IO minus gives H2O plus I- plus O2. These are the 2 steps. ಹಾಂ, ಈಗ ಒಮ್ಮೆ ಹಂಗೆ ವೆರಿಫೈ ಮಾಡೋ. ನಾವು ಏನು ವೆರಿಫೈ ಮಾಡೋದು? ಈ 2 ಸ್ಟೆಪ್ಪನ್ನು ಆ್ಯಡ್ ಮಾಡಿದ್ರೆ ಓವರ್ ಆಲ್ ರಿಯಾಕ್ಷನ್ ಬರುತ್ತೋ ಇಲ್ಲೋ ಅಂತ ವೆರಿಫೈ ಮಾಡಿರಿ. ಒಮ್ಮೆ ಆ್ಯಡ್ ಮಾಡೋದಂದ್ರೆ ನಾವು ಏನು ಡಿಸ್ಕಸ್ ಮಾಡಿದ್ವಲ್ರಿ, ಕೆಮಿಕಲ್ ಥರ್ಮೋಡೈನಮಿಕ್ಸ್ ಒಳಗೆ ಮಾಡಿದ್ವಲ್ಲ ಹಂಗೆ. ಏನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಏನರ ಕ್ಯಾನ್ಸಲ್ ಆಗುತ್ತೆ. I- ಕ್ಯಾನ್ಸಲ್ ಆಗುತ್ತೆ. ಮತ್ತೇನು ಕ್ಯಾನ್ಸಲ್ ಆಗುತ್ತೆ? IO- ಕ್ಯಾನ್ಸಲ್ ಆಗುತ್ತೆ. ಮತ್ತೇನಾರ ಆಗುತ್ತಾ? ಆ್ಯಡ್ ಮಾಡಿದ್ರೆ 2H2O2 ಇವಂತೂ ಹೋಗ್ಯಾವ 2. ಗಿವ್ಸ್ 2H2O. ಇದು ಹೋಗೈತೆ, ಇದು ಹೋಗೈತೆ, ಹೌದಲ್ಲ? 2H2O ಪ್ಲಸ್ O2 ಬಂತಿಲ್ಲ. ಆ್ಯಡ್ ಮಾಡಿದ್ರೆ ಅದು ಬಂತಿಲ್ಲ. ಹಾಂ, ಈಗ ಮೆಕ್ಯಾನಿಸಮ್ ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್ ಅಂತ ಬರ್ತೀನಿ. ಹೋದ ಎಕ್ಸಾಂಪಲ್ ಒಳಗೆ ಫಸ್ಟ್ ಸ್ಟೆಪ್ ಏನಿತ್ತು? ಫಾಸ್ಟ್ ಇತ್ತು. ಸೆಕೆಂಡ್ ಸ್ಟೆಪ್ ಏನಿತ್ತು? ಇದ್ರೊಳಗೆ ಫಸ್ಟ್ ಸ್ಟೆಪ್ ಸ್ಲೋ ಐತಿ, ಸೆಕೆಂಡ್ ಸ್ಟೆಪ್ ಫಾಸ್ಟ್ ಐತಿ. ಸೊ ಇದ್ರೊಳಗೆ RDS ಯಾವುದು? ಫಸ್ಟ್ ಒನ್ ಸೆಕೆಂಡ್ ಒನ್? ಫಸ್ಟ್ ಒನ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಇದೇನಿದ್ದಂಗೆ ಅಂತ ಹೇಳಿದ್ದೆ ನಾನು? ಇಂಟರ್ಮೀಡಿಯೇಟ್ ಅಂತ ಹೇಳಿದ್ದೆ. ಈಗ ನಾ ಹೇಳಿದ್ನಲ್ರಿ ನಿನ್ನೆ, ಗದಗಿಂದ ಹುಬ್ಬಳ್ಳಿಗೆ ನಾವು ಹೋಗೋದಾದ್ರೆ ಗದಗಿಂದ
ಹುಬ್ಳಿಗೆ ಸೀದಾ ಹೋದ್ರೆ ಅದು ಸಿಂಪಲ್ ರಿಯಾಕ್ಷನ್. ಇದು ಹಂತದಲ್ಲಿದೆ, ಡೈರೆಕ್ಟ್ ಬಸ್ಸಲ್ಲಿದೆ, ನಾನ್ ಸ್ಟಾಪ್ ಬಸ್ ಅಲ್ಲ. ಗದಗ ಹುಬ್ಳಿ ಗದಗ ಅಲ್ಲಿದೆ, ಅಣ್ಣಿಗೇರಿಗೆ ಹೋಗುತ್ತಿದೆ. ಉಳ್ಕಿದ್ದು ಯಾವ ಮೇಜರ್ ಸ್ಟಾಪ್ಸ್ ಇಲ್ಲ ಅದಲ್ರಿ ಗದಗ ಹುಬ್ಳಿ ನಡು. ಅಂದ್ರೆ ಅಲ್ಲೇ ರೋಡ್ ನಿಲ್ಲಿಸ್ತಾರೆ ಸೈಡಿಗೆ. ಇದಾದ್ರೂ ಒಳಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ, ಹಿಂಗೆ ಹೋಗಿ ಮತ್ತೆ ಬರ್ಬೇಕು. ನಾವೆಲ್ಲ ಬಸ್ನಾಗ ಅಡ್ಡಾಡಿಲ್ಲ ಹಂಗನ್ರಿ ನೀವು. ಟಮ್ನಾಗ ಏನಂತ ಟಮ್ ಅಂದ್ರೆ ನಾವು ಗದಗಿಂದ ಹುಬ್ಳಿ ಟಮ್. ಓಕೆ, ಸೊ ಗದಗಿಂದ ನಮ್ದು ನಿನ್ನಿದ್ ಹೆಂಗಿತ್ರಿ ಜರ್ನಿ, ಗದಗಿಂದ ಅಣ್ಣಿಗೇರಿ ಫಾಸ್ಟ್ ಹೋಗ್ಬಿಟ್ಟಿದ್ವಿ. ಅಣ್ಣಿಗೇರಿಯಿಂದ ಹುಬ್ಳಿ ಟೈಮ್ ಹಿಡಿತಿತ್ತು, ಸೆಕೆಂಡ್ ಸ್ಟೆಪ್ ಸ್ಲೋ ಇತ್ತು. ಹಂಗನಾತ ಇದು ಹೆಂಗೈತಿ, ಗದಗಿಂದ ಅಣ್ಣಿಗೇರಿ ಹೋಗಾಕ ಸ್ಲೋ ಹೊಂಟಿ ನಾವು. ಅಲ್ಲಿ ಅಣ್ಣಿಗೇರಿಯಾಗ ಗಿರ್ಮಿಟ್ ತಿಂದು ಚಹಾ ಕುಡ್ಕೊಳ್ಳಿ ಫುಲ್ ಎನರ್ಜಿ ಬಂದ್ಬಿಡ್ತದೆ. ಗದಗಿನ ಮಂದಿಗೆ ಗಿರ್ಮಿಟ್ ಚಹಾ ಅಂದ್ರೆ ಫುಲ್ ಎನರ್ಜಿ, ಗ್ಲುಕೋಸ್ ಇಲ್ಲ. ಗ್ಲುಕೋಸ್ ತಿಂದ್ರೆ ಎನರ್ಜಿ ಬರಂಗಿಲ್ಲ ಗದಗಿನ ಮಂದಿಗೆ. ಒಂದು ಗಿರ್ಮಿಟ್, ಒಂದು ಸೆಟ್ ಚಹಾ. ಸೆಟ್ ಅಂದ್ರೆ ಏನದು, ಬದ್ನಿಕಾಯಿ. ಮಿರ್ಚಿಗೆ ಅಷ್ಟು ವ್ಯಾಲ್ಯೂ ಇಲ್ಲ, ಬನ್ನೊಳಗೆ ಒಂದು ಬದ್ನಿಕಾಯಿ ಇಟ್ಟು ತಿಂದು ಹಾಫ್ ಚಹಾ ಕುಡಿದ್ಬಿಟ್ರೆ ಫುಲ್ ಎನರ್ಜಿ. ಸೊ ಫುಲ್ ಎನರ್ಜಿ ಬಂದ್ಬಿಡ್ತು. ಅಣ್ಣಿಗೇರಿಯಿಂದ ಹುಬ್ಳಿ ಫುಲ್ ಫಾಸ್ಟ್ ಹೋಗ್ಬಿಟ್ಟು ನಾವು. ಲಕ್ಸ್ ಕೊಡ್ರಿ ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮ್ ಆಗೋಕೆ ಟೈಮ್ ಬೇಕು. ಕಾಯಿನ್ ಅಂತಲ್ರಿ, ಇಂಟರ್ಮೀಡಿಯೇಟ್ ಫಾರ್ಮ್ ಆಗಕ್ಕೆ ಟೈಮ್ ಬೇಕು. ಇಂಟರ್ಮೀಡಿಯೇಟ್ ಇಂದ ಫೈನಲ್ ಪ್ರಾಡಕ್ಟ್ ಲಘು ಬರತೈತೆ, ಹೌದಿಲ್ಲ? ನಿನ್ನಿದೊಂದು ರಿಯಾಕ್ಷನ್ ಎಕ್ಸಾಂಪಲ್ ಹೆಂಗಿತ್ತು, ಇಂಟರ್ಮೀಡಿಯೇಟ್ ಪಟ್ಟನ್ ಫಾರ್ಮ್ ಆಗತ್ತಿತ್ತು, ಅದರಿಂದ ಒಂದು ಫೈನಲ್ ಪ್ರಾಡಕ್ಟ್ ಲೇಟಾಗಿ ಬರಾಕತ್ತಿತ್ತು. ಇದೀಗ ಹೆಂಗಿದಂಗ, ನೀವೀಗ ಅನ್ನ ಮಾಡಬೇಕು ಅಂದ್ಕೊಂಡ್ರಿ, ಯು ಹ್ಯಾವ್ ಟು ಪ್ರಿಪೇರ್ ರೈಸ್. ಅಕ್ಕಿ ಇಲ್ಲ ಮನ್ಯಾಗ, ರೈಸ್ ಮಾಡ್ಬೇಕಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ. ಏನಂತ ಗಿರ್ಮಿಟ್ ತಿಂದು ಬಿಡೋಣ್ರಿ, ಅದನ್ನ ಇನ್ನೂ ಬೇಡ. ಪ್ಲೀಸ್, ಈಗ ನಾವೊಂದೇನೋ ಹೇಳಕ್ ಹೊಂಟೀನಿ ಹಚ್ಕೊ. ಅನ್ನ ಮಾಡಬೇಕು, ಏನಿಲ್ಲ, ಅಕ್ಕಿ ಇಲ್ಲ, ಎಲ್ಲರಿಗೂ ಹೊಟ್ಟೆ ಹಸಿತೈತಿ ಮನ್ಯಾಗ. ಅವ್ರ ಮನ್ಯಾಗ ಹೆಂಗಂದ್ರೆ ರೂಲ್ಸ್ ಫುಲ್ ಸ್ಟ್ರಿಕ್ಟ್. ಈ ಟೈಮಿಗೆ ಅನ್ನ ತಿನ್ಬೇಕು, ಅನ್ನ ತಿನ್ಬೇಕು, ಇಂಥ ಒಣ ಚುರುಮಾರಿ ಗಿರ್ಮಾರಿ ಇಲ್ಲ. ಸೊ ಏನು ಮಾಡಿದ್ರೆ, ಈಗ ಅನ್ನ ಮಾಡ್ಬೇಕು ಅಂತ ಯಾರಿಗೂ ನಿಮ್ಗೆ ಕಳಿಸಿದ್ರು, ಅಕ್ಕಿ ತೊಗೊಂಬ ಹೋಗು ಅಂತ. ಸೊ ನೀವು ಹೋದ್ರಿ, ಮೋರಿಗೆ ಹೋದ್ರಿ. ಮೋರ್ ಸೂಪರ್ ಮಾರ್ಕೆಟ್, ಫುಲ್ ಸೂಪರ್ ಇದೆ. ಅಲ್ಲಿ ಹೋಗಿ ಅಕ್ಕಿ ತಗೊಂಡು ಬರ್ಬೇಕು, ಇದು ನಿಮ್ಮ ಕೆಲಸ. ಅಲ್ಲಿ ಹೋದ್ರಿ, ಅಕ್ಕಿ ತೊಗೊಂಡ್ರಿ, ಬಟ್ ನಿಮ್ಗೆ ಪಟ್ಟಂತ ಬರ್ಬೇಕು ಅನ್ಸೋಲ್ದು. ಅಲ್ಲಿ ಮತ್ತೆ ಬೇರೆ ಏನೇನು ಕಾಣ್ತಾವು. ಸಂಜೆ ಮುಂದೆ ಹಸಿಗಾದ್ರೆ ಲೇಸ್ ತೊಗೊಳಂತಡಿ, ಹಾಂ, ಒಂದಿಷ್ಟು ಚಿಪ್ಸ್, ಆಮೇಲೆ ಒಂದಿಷ್ಟು ಚಾಕ್ಲೇಟ್ಸ್, ಬಿಸ್ಕಿಟ್ಸ್, ಹಾಂ ಮೂರನೇ ಎಲ್ಲ ಸಿಗ್ತಾವ. ಅಕ್ಷಯ ಪಾತ್ರ ಇದ್ದಂಗೆ. ಬಟ್ ಸೂಪರ್ ಮಾರ್ಕೆಟ್ಸ್ನಾಗ ಯಾವಾಗಲೂ ಹಣ್ಣು ತೊಗೋಬಾರ್ದ್ರಿ. ಆದಷ್ಟು ಸೂಪರ್ ಮಾರ್ಕೆಟ್ಸ್ನಾಗ ಹಣ್ಣು, ವೆಜಿಟೇಬಲ್ಸು ಸ್ವಲ್ಪ ಆದಷ್ಟು ತೊಗೋಬಾರ್ದು. ಬಿಕಾಸ್ ನೀವು ನೋಡ್ರಿ, ವೆಜಿಟೇಬಲ್ಸ್ನ ಹೊರಗೆ ಇವರು ವೆಜಿಟೇಬಲ್ ವೆಂಡರ್ಸ್ ಇರ್ತಾರಲ್ಲ, ಕಾಯಿಪಲ್ಯ ಮಾಡ್ತಿರ್ತಾರೆ, ಅಲ್ಲಿ ತೊಗೊಂಡ್ರಿ. ಈ ಸೂಪರ್ ಮಾರ್ಕೆಟ್ನಾಗ ತೊಗೊಳ್ರಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಹೈಬ್ರಿಡ್ ಇರುತ್ತೆ. ಹೈಬ್ರಿಡ್ ಯಾವುದು ಸೂಪರ್ ಮಾರ್ಕೆಟ್ಸ್ನಾಗ ತೊಗೊಂಡ್ರೆ, ಇದು ಇಲ್ಲಿ ತೊಗೊಂಡಿದ್ದು ಮೋಸ್ಟ್ ಪ್ರಾಬ್ಲಿ ಹೈಬ್ರಿಡ್ ಇರಲಿಲ್ಲ, ಜವಾರಿ ಇತ್ತು. ನ್ಯಾಚುರಲಿ ಗ್ರೋನ್, ಆರ್ಗ್ಯಾನಿಕಲಿ ಗ್ರೋನ್ ಇರುತ್ತೆ. ಬಿಕಾಸ್ ಅವ್ರದ್ದು ಫಿಕ್ಸ್ ಇಷ್ಟು ಮಾರ್ಕೆಟ್ ಆಗುತ್ತೆ ಅಂತ ಫಿಕ್ಸ್ ಇರುತ್ತೆ. ಅವ್ರು ಬೇರೆ ಕಡೆಯಿಂದ ತರಿಸ್ತಾರೆ, ಡೈಲಿ ಮೋರಿಗೆ ಬರ್ತಿರ್ತಾವೆ. ಈಗ ಬಾಳೆಹಣ್ಣು ನೋಡಿರ್ತೀರಂದ್ರೆ ಫುಲ್ ಎಲ್ಲೋ ಇರ್ತಾವೆ. ಬಾಳೆಹಣ್ಣು ಎಲ್ಲೋನೇ ಇರಬೇಕು, ಹೌದು. ಅಲ್ರಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತಿಲ್ಲ. ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಪೇಂಟಿಂಗ್ ಆಫ್ ಅ ಬನಾನಾ ಆ್ಯಂಡ್ ಆ್ಯಕ್ಚುಯಲ್ ಬನಾನಾ. ಪೇಂಟಿಂಗ್ ಒಳಗೆ ಫುಲ್ ಎಲ್ಲೋ ಕಲರ್ ಕೊಟ್ಬಿಡೋದು,
ಸಣ್ಣ ಹುಡುಗ ಕಡೆ ಪೇಂಟಿಂಗ್ ಮಾಡಿಸಿದ್ರೆ ಎಲ್ಲೋ ಕಲರ್ ಬನಾನಾ. ಈಗ ಅದನ್ನ ನೋಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಇರ್ತಾವೆ, ಹೌದಲ್ಲ? ಅಲ್ಲಿ ಆ ಬ್ಲ್ಯಾಕ್ ಸ್ಪಾಟ್ಸ್ ಕಡಿಮೆ ಇರ್ತಾವೆ ಆ್ಯಕ್ಚುಲ್ ಹಣ್ಣೊಳಗೆ ನೀವು ಮೋರ್ನಾಗ ತೊಗೊಂಡ್ರಿ. ಬಿಕಾಸ್ ಅದು ಇಟ್ ಲುಕ್ಸ್ ಲೈಕ್ ಆ್ಯಕ್ಚುಲ್ ಬನಾನಾ, ಬಟ್ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಎ ಬನಾನಾ. ಇಟ್ ಈಸ್ ಬನಾನಾ ಬಟ್ ಹೈಬ್ರಿಡ್ ಬನಾನಾ. ಓಕೆ, ಹೋಲ್ಬಿಟ್ರಿ. ಈಗ ನಾ ಏನು ಹೇಳಕ್ಕೆ ಹೊಂಟಿದೆ, ಅಕ್ಕಿ ತರಕ್ಕೆ ಹೋಗಿ ನೀವು ಅಲ್ಲೇ ಪಟ್ ಅಂತ ಬರಲಿಲ್ಲ ವಾಪಸ್ಸು. ಇದು ಭಾಳ ಡಿಸ್ಟರ್ಬ್ ಮಾಡೋದೈತಿ. ಓಕೆ, ಕೇಳಿಸುತ್ತಾ? ಹಾಂ, ಅಕ್ಕಿ ತರಕ್ಕೆ ಹೋದ್ರಿ ಯಾರೋ ಒಬ್ರು ನೀವು. ಅಲ್ಲೇ ಪಟ್ ಅಂತ ವಾಪಸ್ ಬರಲೇ ಇಲ್ಲ. ಅದು ಇದು ನೋಡ್ಕೊಂತ ಇನ್ನೊಂದಿಷ್ಟು ಎಲ್ಲ ಸಾಮಾನು ತೊಗೊಂಡು ಹೊರಗೆ ಬಂದಮೇಲೆ ವೆದರ್ ನಿಮ್ಗೆ ಮಸ್ತ್ ಅನಿಸ್ತು. ಹಂಗೆ ಒಂದು ವಾಕ್ ಹೋಗಿ ತಡಿ ಅಂತಂದು ಹುಡ್ಕೋತನ ಹೋಗಿ ಅಲ್ಲೊಂದು ಸೆಟ್ ತಿಂದು ವಾಪಸ್ ಮನೆಗೆ ಹೋದ್ರಿ ಅಕ್ಕಿ ತೊಗೊಂಡು. ಅಲ್ಲೇ ಕಾಯಾಗತ್ತಾರ, ಈಗ ಬಂದ್ಯಾಪ ನೀನು ಅಂತಂದು ವಾಪಸ್ ಪಟ ಅಂದು ಇಟ್ಟು ಅನ್ನ ರೆಡಿ ಪಟ್ಟಂತ 10 ನಿಮಿಷದಾಗ ಆಗ್ಬಿಡ್ತು ಅನ್ನ. ಅಕ್ಕಿ ಬರೋದು ಲೇಟ್ ಆಯ್ತು, ಅಕ್ಕಿಯಿಂದ ಅನ್ನ ಲಘು ಆಯ್ತು. ಹಿಂಗರ ಆಗ್ಬೋದು, ಅಥವಾ ಹೋದವ ಪಟ್ಟಂತ ಬರ್ಬೋದು, ಅವಂಗೂ ಹಸಿವಾಗಿರ್ಬೋದು. ಅವನು ಅನ್ನನ ತಿನ್ನೋದು, ಗಿರ್ಮಿಟ್ ಸೆಟ್ ಇಂಥವೆಲ್ಲ ಬೇಡ ಅವಂಗೆ, ಅನ್ನನ ಬೇಕು. ಸೊ ಪಟ್ಟಂತ ಅವ ಹೋಗಿ ಅಕ್ಕಿ ತೊಗೊಂಡು ಬಂದ್ಬಿಟ್ಟ. ಬಂದ ಮ್ಯಾಲೆ ಇವರು ಅಯ್ಯೋ ಸಾರಿ ಕಾಯಿಪಲ್ಯನೇ ಹಚ್ಚಿಲ್ಲ, ಕಾಯಿಪಲ್ಯ ಹಚ್ಚಂತಡಿ. ಏಯ್ ನೀವು ಮೊದಲು ಮಾಡ್ಬೇಕಿಲ್ಲ. ನನಗೇನು ಗೊತ್ತು ನೀವು ಇಷ್ಟು ಲಘು ಬರ್ತೀವಿ ಅಂತ. ಸೊ 1ನೇ ಸ್ಟೆಪ್ಪರ ಸ್ಲೋ ಇರ್ಬೋದು, 2ನೇ ಸ್ಟೆಪ್ಪರ ಸ್ಲೋ ಇರ್ಬೋದು. ಅಕ್ಕಿ ತರೋದರ ಸ್ಲೋ ಇರ್ಬೋದು, ಅನ್ನ ಮಾಡೋದರ ಸ್ಲೋ ಇರ್ಬೋದು. ಬಟ್ ಯಾವ್ದು ಸ್ಲೋ ಇರ್ತೈತಲ್ಲ ಅದ್ರ ಮೇಲೆ ಪೂರಾ ಅನ್ನ ಮಾಡೋದು ರೇಟ್ ಡಿಪೆಂಡ್ ಆಗುತ್ತೆ. ಯಾವ ಸ್ಟೆಪ್ ಸ್ಲೋ ಇರ್ತೈತಿ ಅದ್ರ ಮೇಲೆ ರೇಟ್ ಆಫ್ ದ ಓವರ್ ಆಲ್ ರಿಯಾಕ್ಷನ್ ಡಿಪೆಂಡ್ ಆಗಿರ್ತೈತಿ. ಯು ಗಾಟ್ ದಿಸ್ ಪಾಯಿಂಟ್? ಹಾಂ, ಈಗ ಸದ್ಯ ನಮ್ಗೆ ಏನೇನು ಗೊತ್ತು ಲಕ್ಷ ಕೊಡ್ರಿ. ಈಗ ಸದ್ಯ ಮಾಲಿಕ್ಯುಲಾರಿಟಿ ಬಗ್ಗೆ ಏನೇನು ಗೊತ್ತು, ಇದ್ರದ್ದು ಮಾಲಿಕ್ಯುಲಾರಿಟಿ ಹೇಳ್ರಿ ಅಂದ್ರೆ ಏನು ಹೇಳ್ತೀರಿ ನೀವು? ಈ ರಿಯಾಕ್ಷನ್ದು ಮಾಲಿಕ್ಯುಲಾರಿಟಿ ಹೇಳ್ರಿ, ಏನಾರ ಒಂದು ಹೇಳ್ರಿ. ವಾಟ್ ಈಸ್ ದ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್? ವಿ ಕ್ಯಾನಾಟ್ ಡಿಟರ್ಮೈನ್ ಬಿಕಾಸ್ ಇಟ್ ಈಸ್ ಅ. ವಾಟ್ ಈಸ್ ದ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್? 2. ಇದ್ರದ್ದು ಯಾಕೆ 2 ಅಂದ್ರೆ 1 + 1 2. ಇದ್ರದ್ದು 1 + 1 2 ಅಂದ್ರೆ ನಮ್ಗೇನು ಆಲ್ರೆಡಿ ಗೊತ್ತೀಗ ಕಾಂಪ್ಲೆಕ್ಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ. ಬಟ್ ಅದ್ರೊಳಗಿರೋ ಇಂಡಿವಿಜುವಲ್ ಎಲಿಮೆಂಟರಿ ಸ್ಟೆಪ್ಸ್ದು ಇಂಡಿವಿಜುವಲ್ ಆಗಿ ಏನು ಹೇಳ್ಬೋದು? ಮಾಲಿಕ್ಯುಲಾರಿಟಿ ಹೇಳ್ಬೋದು. ಸ್ಟೆಪ್ 1ದು ಮಾಲಿಕ್ಯುಲಾರಿಟಿ 2, ಸ್ಟೆಪ್ 2ದು ಮಾಲಿಕ್ಯುಲಾರಿಟಿ 2. ಇಷ್ಟು ನಿಮ್ಗೆ ಗೊತ್ತೀಗ? ಈಗ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್? ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರ್ತಾನೆ? ಇದ್ರದ್ದು ಓವರ್ ಆಲ್ ರಿಯಾಕ್ಷನ್ ಅದು ಬರುತ್ತೋ ಇಲ್ಲೋ? ಹಾಂ, ಈಗೇನು ಕೇಳತ್ತೀನಿ? ಮಾಲಿಕ್ಯುಲಾರಿಟಿ ಕೇಳತ್ತಿಲ್ಲ, ಆರ್ಡರ್. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಓವರ್ ಆಲ್ ರಿಯಾಕ್ಷನ್? ಹಾಂ, ನಾ ಹಂಗೆ ಕೇಳಿದ್ಕೊಳ್ಳಿ ನೀವೇನು ಕೇಳ್ತೀರಿ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಹೇಳು, ನಾವು ಅದ್ರದ್ದು ಆರ್ಡರ್ ಹೇಳ್ತೀವಿ. ಈಗ ನಾ ಏನಂತೀನಿ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ನ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನು ಹೇಳಾರ್ದ ನೀವು ಹೇಳ್ಬೋದು ಆರ್ಡರ್ ಅಂತ ಅಂತೀನಿ. ಹೆಂಗಪ್ಪ ಅಂತ ನೀವು ಕೇಳ್ತೀರಿ, ಹೌದಿಲ್ಲ? ಹಾಂ, ಈಗ ಲಕ್ಷ ಕೊಡ್ರಿ ಅಂತ ನಾ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಲಕ್ಷ ಕೊಡ್ರಿ. ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನ್ದು, ಇದು ಕಾಂಪ್ಲೆಕ್ಸ್ ರಿಯಾಕ್ಷನ್ ಹೌದಲ್ಲ, ಆರ್ಡರ್ ಹೇಳ್ಬೇಕಂದ್ರೆ ಅದ್ರ ಇಂಡಿವಿಜುವಲ್ ಸ್ಟೆಪ್ಸ್ ಒಳಗೆ ಯಾವುದು ಸ್ಲೋ ಇರ್ತೈತಿ ಐಡೆಂಟಿಫೈ ಮಾಡಿ, ಅದಕ್ಕೆ ಯಾವುದು ಸ್ಲೋ ಇರ್ತೈತಲ್ಲ ಸ್ಟೆಪ್, ಆ ಸ್ಟೆಪ್ಪಿಗೆ ನಾವು ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ, ಥೆರಾಟಿಕಲಿ ನಾವು ಯಾವುದಕ್ಕಾದ್ರೂ ಬರಿಬೋದಿಲ್ಲ? ದ್ಯಾಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆಫ್ ದ ಓವರ್ ಆಲ್ ರಿಯಾಕ್ಷನ್. ಅರ್ಥ ಆತನ್ರಿ? ಇನ್ನೊಮ್ಮೆ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ನಾನು ಹೇಳಿದೆ ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನದ್ದು ಆರ್ಡರ್ ಬೇಕು ನಮಗೀಗ. ಅವಾಗ ನಾನು ಏನು ಮಾಡಬೇಕು, ಆ ಕಾಂಪ್ಲೆಕ್ಸ್ ರಿಯಾಕ್ಷನದ್ದು
ಸ್ಟೆಪ್ಸ್ ಯಾವ ಗೊತ್ತಿರ್ಬೇಕು? 2 ಸ್ಟೆಪ್ ಅದಾವ ಅಂದ್ಕೊಳ್ಳೋಣ, ಒಂದು ಫಾಸ್ಟ್ ಐತಿ, ಒಂದು ಸ್ಲೋ ಐತಿ. ಸ್ಲೋ ಯಾವುದು ಅಂತ ನನಗೆ ಗೊತ್ತಾಯ್ತು. ಈಗ ಸ್ಲೋ ಇದ್ದಿದ್ದ ಸ್ಟೆಪ್ಪಿಗೆ ನಾನು ಏನು ಬರೆದ್ರೆ ಥೆರಾಟಿಕಲಿ ಡಿಟರ್ಮೈನ್, ಯಾವ ಸ್ಟೆಪ್ಪಿಗೆ? ಸ್ಲೋ ಇದ್ದಿದ್ದ ಸ್ಟೆಪ್ಪಿಗೆ ಏನು ಬರೀಬೇಕು? ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಇದಕ್ಕೆ ಲ್ಯಾಬಿಗೆ ಹೋಗ್ಬೇಕನ ಬೋರ್ಡ್ ನೋಡಿ ಆ ಇಕ್ವೇಷನ್ ನೋಡಿ ಬರಿಬೋದು. ಆ ಸ್ಲೋ ಸ್ಟೆಪ್ಪಿಗೆ ನಾನು ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ ನೀವೇನು ಆ ರೇಟ್ ಇಕ್ವೇಷನ್ ಬರಿತೀರಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ ಓವರಾಲ್ ರಿಯಾಕ್ಷನ್. ಓವರಾಲ್ ರಿಯಾಕ್ಷನ್ಗೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಸಿಕ್ತು ಅಂದ್ರೆ ಆರ್ಡರ್ ಹೇಳ್ಬೋದು. ಸೊ ಈ ರಿಯಾಕ್ಷನ್ದ ಆರ್ಡರ್ ಹೇಳ್ರಿ. ಮೊದಲಿದ್ರದ್ದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆಯೋಣ. R is equals to K into concentration of, ಇದ್ರದ್ದು ನೋಡಿ ಬರಲಿಲ್ಲ, ಒಂದೇದು ನೋಡಿ ಬರಲಿಲ್ಲ, ಎರಡನೇದು ಬಿಕಾಸ್ ಅದು ಸ್ಲೋ ಐತಿ. R is equals to K into concentration of H2O2 raised to 1 into concentration of I minus raised to 1. So 1 plus 1 is 2 is the overall order of the reaction. ಈ ಸ್ಟೆಪ್ ಹೇಳಕತ್ತಿಲ್ಲ, ಓವರಾಲ್ ಆರ್ಡರ್. ಓವರಾಲ್ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ, ಬಟ್ ಓವರಾಲ್ ಆರ್ಡರ್ ಹೇಳ್ಬಹುದು. ಎಷ್ಟು? ಹೆಂಗೆ ಬಂತು? ಕಾಂಪ್ಲೆಕ್ಸ್ ರಿಯಾಕ್ಷನ್ದು ಸ್ಟೆಪ್ಸ್ ಗೊತ್ತಿರಬೇಕು. ಯಾವುದು ಫಾಸ್ಟು ಯಾವುದು ಸ್ಲೋ ಗೊತ್ತಿರಬೇಕು. ಗೊತ್ತದಾವ ನಮಗೀಗ ಆಲ್ರೆಡಿ. ಸ್ಲೋ ಇದ್ದಿದ್ದಕ್ಕೆ ಏನು ಮಾಡಬೇಕು? ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ನ ಬರ್ದೀನಿ ನಾನು. ಇಲ್ಲಿ ನೋಡ್ರಿ, ಇದು ಸ್ಲೋ ಒಂದು ಗೊತ್ತಾಯ್ತು ನನಗೆ. ಸೊ ಇದು H2O2 ರೇಸ್ ಟು ಏನು ಬರ್ದೀನಿ? ಇಲ್ಲಿ 1 ಐತಿ, ಇಲ್ಲಿ 1 ಬರ್ದೀನಿ. ಕಾನ್ಸಂಟ್ರೇಷನ್ ಆಫ್ I ಮೈನಸ್ ರೇಸ್ ಟು ಇಲ್ಲಿ 1 ಐತಿ, 1 ಬರ್ದೀನಿ. ಸೊ ಇದೇನಾಯ್ತು ಈಗ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್ ಆಯ್ತು. ಎದಕ್ಕಾತಂತ ಹೇಳಿದ್ದೀನಿ ಈಗ. ಆತು ಅಂದ್ರೆ ಇದ್ರ ಆರ್ಡರ್ ಏನೀಗ ನಾ ಕೇಳಿದ್ರೆ ಹೇಳ್ಬೋದಿಲ್ಲ. ಎಷ್ಟು ಆರ್ಡರ್ ಇದ್ರದ್ದು? ಹೆಂಗೆ ಹೇಳಿದ್ರಿ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಇಲ್ಲ ಐತಿಲ್ಲ, ಏನು ಮಾಡಿದ್ರಿ? 1 + 1 is 2. ಅರ್ಥ ಆತಾ? ಈಗ ಸ್ವಲ್ಪ ಹೊತ್ತು ಯಾಕಂತ ಡಿಸ್ಕಸ್ ಮಾಡೋಣ. ಇಷ್ಟೊತ್ತು ನಾನು ಹೇಳಿದ್ದೀನಿ ಅದು ವೈ. ಇಷ್ಟೊತ್ತು ನಾನು ಹೇಳಿದ್ದೆ ಅಂದರೆ ಏನು ಹೇಳಿದೆ? ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನಿಗೆ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರೋಂಗಿಲ್ಲ. ಕರೆಕ್ಟ್? ನಾನು ಹೇಳ್ಕೊಂಡು ಹೋಗ್ತೀನಿ, ನೀವು ಕರೆಕ್ಟ್ ಹೌದಲ್ಲ ಹೇಳ್ಕೊಂಡು ಬರ್ರಿ. ಕಾಂಪ್ಲೆಕ್ಸ್ ರಿಯಾಕ್ಷನಿಗೆ ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ. ಕರೆಕ್ಟ್? ಆರ್ಡರ್ ಹೇಳಕ್ಕೆ ಬರುತ್ತೋ ಇಲ್ಲೋ? ಬರುತ್ತೆ. ಕರೆಕ್ಟ್? ಹೆಂಗೆ ಹೇಳೋದು? ಕಾಂಪ್ಲೆಕ್ಸ್ ರಿಯಾಕ್ಷನಿಗೆ 2 ಅಥವಾ 3 ಸ್ಟೆಪ್ ಇರ್ತಾವು. 2 ಅದಾವು ಅನ್ಕೊಳ್ಳೋನು. 2 ಇದ್ರೆ ಅದ್ರಾಗ ಒಂದು ಫಾಸ್ಟ್ ಇರ್ತೈತಿ, ಇನ್ನೊಂದು ಸ್ಲೋ ಇರ್ತೈತಿ. ಸ್ಲೋ ಇದ್ದಿದ್ದ ಸ್ಟೆಪ್ಪಿಗೆ ನಾವು ಏನು ಬರಿಬೇಕು? ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ ದ್ಯಾಟ್ ಇಟ್ ಸೆಲ್ಫ್ ವಿಲ್ ಬಿ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್. ಸೊ ಅದನ್ನು ಬರೆದ್ವಿ, 1 + 1 ಮಾಡಿ ಅದ್ರ ಆರ್ಡರ್ 2 ಅಂತ ಹೇಳಿದ್ವಿ. ಈಗ ಇದು ಎದಕ್ಕೆ ಅಂದ್ರೆ ಲಕ್ಷ ಕೊಡ್ರಿ ಒಂದು ಸ್ವಲ್ಪ. ಸ್ಲೋ ಸ್ಟೆಪ್ ತೊಗೊಂಡು ಅದಕ್ಕೆ ಥೆರಾಟಿಕಲಿ ಬರೆದ್ರೆ ಅದು ಹೆಂಗೆ ಓವರ್ ಆಲ್ ರಿಯಾಕ್ಷನ್ದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆಗುತ್ತಾ ಅಂತ ಹೇಳಕ್ಕೆ ಹೊಂಟೀನಿ. ನಾ ಏನು ಹೇಳಕ್ಕೆ ಹೊಂಟೀನಿ ಅಂತ ಗೊತ್ತಾದ? ಈಗ 2 ಫ್ಯಾಕ್ಟರ್ ಮೇಲೆ ಹೇಳ್ಬೋದು ನಾನು. 2 ಫ್ಯಾಕ್ಟರ್ ಏನೇನು? ಒಂದನೇದ್ದು ಇದು 1ನೇ ಸ್ಟೆಪ್ ಸ್ಲೋ, 2ನೇ ಸ್ಟೆಪ್ ಫಾಸ್ಟ್ ಅಂತ ನನಗೆ ಹೆಂಗೆ ಗೊತ್ತಾಯ್ತು? ಅಥವಾ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾ ಇಲ್ಲಿ ಬರ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು. ಇದು ಸ್ಲೋ, ಇದು ಫಾಸ್ಟ್. ನನಗೆ ಹೆಂಗೆ ಗೊತ್ತಾಯ್ತು? ನಾನು ಟೆಕ್ಸ್ಟ್ ಬುಕ್ ನೋಡಿ ಬರ್ದೀನಿ. ಟೆಕ್ಸ್ಟ್ ಬುಕ್ನವ್ರಿಗೆ ಹೆಂಗೆ ಗೊತ್ತಾಯ್ತು? ಎಕ್ಸ್ಪೆರಿಮೆಂಟ್ ಮಾಡೇ ಬರ್ದಿರ್ತಾರ. ಸೊ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಇದು ಸ್ಲೋ, ಇದು ಫಾಸ್ಟ್ ಅಂತ ಗೊತ್ತಾಗೈತೆ. ಹೌದಾ? 2ನೇ ಫ್ಯಾಕ್ಟರ್ ಏನು? ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ನಮಗೆ ಗೊತ್ತು. ನಮಗೇನು ಗೊತ್ತು? ಸ್ಲೋ ಸ್ಟೆಪ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಗೊತ್ತು. ಆಮೇಲೆ ಇದು ಸ್ಲೋ ಮತ್ತು ಫಾಸ್ಟ್ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡೇ ಹೇಳ್ಯಾರ. ಅಂದ್ರೆ ಸ್ಲೋ ಸ್ಟೆಪ್ಪಿಗೆ ನಾನು ಥೆರಾಟಿಕಲಿ ಬರೆದ್ರೆ ಅದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆಗುತ್ತೆ. ಯಾಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ಮಾಡಿನ ಸ್ಲೋ ಫಾಸ್ಟ್ ಹೇಳಿವಿ. ಹೌದಲ್ಲ?
ಈಗ ಅರ್ಥ ಆತ. ಇದಕ್ಕೆ ನಾನು ರೇಟ್ ಇಕ್ವೇಷನ್ ಬರ್ದ್ರೆ ಇದನ್ನ ನೋಡಿ ರೇಟ್ ಇಕ್ವೇಷನ್ ಬರ್ದ್ರೆ ಅದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಎದಕ್ಕಾಗತ್ತೆ ಗೊತ್ತಾತ? ಯಾವ ಎರಡು ಫ್ಯಾಕ್ಟರ್, ಇದು ಸ್ಲೋ ಇದು ಫಾಸ್ಟ್ ಅಂತ ನಮಗೆ ಹೆಂಗೆ ಗೊತ್ತಾಗೈತಿ? ಎಕ್ಸ್ಪೆರಿಮೆಂಟ್ ಮಾಡಿನ ಗೊತ್ತಾಗೈತಿ. ಮತ್ತು ಆರ್ಡರ್ ಹೇಳ್ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೇ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಇಕ್ವೇಷನ್ ಬರೀಬೇಕು, ಹೌದಿಲ್ಲ? ಸೊ ಎಕ್ಸ್ಪೆರಿಮೆಂಟ್ ಮಾಡೇ ಇದು ಸ್ಲೋ ಫಾಸ್ಟ್ ಅಂತ ಗೊತ್ತಾಗೈತಿ. ಇನ್ನೊಂದು ಫ್ಯಾಕ್ಟರ್ ನಮ್ಗೆ ಏನು ಗೊತ್ತು? ಸ್ಲೋ ಸ್ಟೆಪ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಗೊತ್ತು. ಅದಕ್ಕೆ ಇವೆರಡು ಫ್ಯಾಕ್ಟರ್ಲೆ ನಾನು ಈ ಸ್ಟೇಟ್ಮೆಂಟ್ ಹೇಳ್ಬೋದು. ಯಾವ ಸ್ಟೇಟ್ಮೆಂಟ್? ಸ್ಲೋ ಸ್ಟೆಪ್ಪಿಗೆ ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ ದ್ಯಾಟ್ ಇಟ್ ಸೆಲ್ಫ್ ವಿಲ್ ಬಿ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್. ಅರ್ಥ ಆತಾ? ಸೊ ಈಗ ನಮ್ಗೆ ಆರ್ಡರ್ ಮತ್ತು ಮಾಲಿಕ್ಯುಲಾರಿಟಿ ಬಗ್ಗೆ ಏನೇನು ಗೊತ್ತಾಯ್ತು ಓವರ್ ಆಲ್ ಆಗಿ ಒಂದು ಸಮರಿ ಮಾಡೋದಾದ್ರೆ, ಕ್ವಿಕ್ ರೀಕ್ಯಾಪ್ ಮಾಡೋದಾದ್ರೆ, ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್ ಎಲಿಮೆಂಟರಿ ರಿಯಾಕ್ಷನ್ನಿಗೆ ಹೇಳ್ಬೋದು, ಆದ್ರೆ ಕಾಂಪ್ಲೆಕ್ಸ್ ರಿಯಾಕ್ಷನ್ನಿಗೆ ಹೇಳಕ್ಕೆ ಬರಂಗಿಲ್ಲ. ಆದ್ರೆ ಕಾಂಪ್ಲೆಕ್ಸ್ ರಿಯಾಕ್ಷನ್ ಒಳಗಿರೋ ಇಂಡಿವಿಜುವಲ್ ಸ್ಟೆಪ್ಸಿಗೆ ಹೇಳ್ಬೋದು. ಹಾಂ, ಆರ್ಡರ್ ಆಫ್ ಅ ರಿಯಾಕ್ಷನ್ನಿಗೆ ಬರೋಣ. ಆರ್ಡರ್ ಆಫ್ ಅ ರಿಯಾಕ್ಷನ್ ಸಿಂಪಲ್ ಸ್ಟೆಪ್ ಹೇಳ್ಬೋದು, ಕಾಂಪ್ಲೆಕ್ಸ್ ಬಿಟ್ಬಿಡ್ರಿ. ಯಾವುದೋ ಒಂದು ರಿಯಾಕ್ಷನ್ ಐತಿ, ಒಂದು ರಿಯಾಕ್ಷನ್ ಕೊಟ್ಟಾರ, ಅದ್ರದ್ದು ಆರ್ಡರ್ ಹೇಳ್ಬೋದು. ಗಿವನ್ ದ್ಯಾಟ್ ಏನು ಕೊಟ್ಟಿರ್ಬೇಕು ನಮ್ಗೆ ಅವರು? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಕೊಟ್ಟಿರ್ಬೇಕು. ಅಂದ್ರೆ ಏನು ಹೇಳ್ಬೋದು? ಆರ್ಡರ್ ಹೇಳ್ಬೋದು. ಅದಕ್ಕೆ ಸಿಂಪಲ್ ಆರ್ ಎಲಿಮೆಂಟರಿ ರಿಯಾಕ್ಷನಿಗೆ. ಕಾಂಪ್ಲೆಕ್ಸ್ ರಿಯಾಕ್ಷನ್ನಿಗೆ ಆರ್ಡರ್ ಹೇಳ್ಬೋದು. ಆರ್ಡರ್ ಹೇಳ್ಬೋದೋ ಇಲ್ಲೋ? ಆದ್ರೆ ಏನು ಹೇಳಕ್ಕೆ ಬರಂಗಿಲ್ಲ, ಮಾಲಿಕ್ಯುಲಾರಿಟಿ ಹೇಳಕ್ಕೆ ಬರಂಗಿಲ್ಲ. ಆದ್ರೆ ಕಾಂಪ್ಲೆಕ್ಸ್ ರಿಯಾಕ್ಷನಿಗೆ ಆರ್ಡರ್ ಹೇಳ್ಬೋದು. ಹೆಂಗೆ ಹೇಳ್ಬೋದು? ಆ ಕಾಂಪ್ಲೆಕ್ಸ್ ರಿಯಾಕ್ಷನ್ ಸ್ಟೆಪ್ಸ್ ಗೊತ್ತಿರಬೇಕು, ಯಾವುದು ಫಾಸ್ಟು ಯಾವುದು ಸ್ಲೋ ಗೊತ್ತಿರಬೇಕು. ಸ್ಲೋ ಇದ್ದಿದ್ದು ಸ್ಟೆಪ್ಪಿಗೆ ಏನು ಬರೀಬೇಕು? ನಾವು ಹೆಂಗೆ ರೇಟ್ ಇಕ್ವೇಷನ್ ಸುಮ್ಮನೆ ಥಿಯರಾಟಿಕಲ್ ನೋಡಿ ಬರಿತೀವಲ್ಲ, ಹಂಗೆ ನೋಡಿ ಬರೆದ್ಬಿಟ್ರೆ ಹಂಗೆ ನೋಡೇ ಬರ್ತೀವಿ ಇಲ್ಲೇ. ಅದ ಏನಾಗುತ್ತೆ? ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆಗುತ್ತೆ. ಆ ಓವರ್ ಆಲ್ ರಿಯಾಕ್ಷನ್ ಆರ್ಡರ್ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಯ್ತು? ಓಕೆ, ಇಷ್ಟು ಇದ್ರ ಬಗ್ಗೆ ಅರ್ಥ ಆದ್ರೆ ಆರ್ಡರ್ದು ಕತಿ, ಮಾಲಿಕ್ಯುಲಾರಿಟಿದ ಕತಿ ಮುಗೀತು. ಇನ್ನು ಸ್ವಲ್ಪ ಡಿಸ್ಕಸ್ ಮಾಡೋದೈತಿ. ಈ ಎಕ್ಸಾಂಪಲ್ ಬರ್ಕೊಂಡಿರೇನ್ರಿ? ನೋಟ್ಸ್ನಾಗ ಐತಿ ನಿಮ್ಮ ಬೇಸ್ಬುಕ್ನಾಗ. ಬುಕ್ ಬರ್ಕೊಳಕ್ಕಿಂತ ಮೊದಲು 1 ಸೆಕೆಂಡ್ ನಿಮ್ಮ ಬೇಸ್ಬುಕ್ ತೆಗಿರಿ, ಪೇಜ್ ನಂಬರ್ 95 ತೆಗೀರಿ. ಓಕೆ, ತೆಗಿಯೋಕ್ಕಿಂತ ಮೊದಲು ಲಕ್ಷ ಕೊಡ್ರಿ, ಒಂದು ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ. ಅಲ್ಲಿ ನೀವು ಬರ್ಕೊಂಡಿದ್ದಿಲ್ಲ ಅಂದ್ರೆ ನಾನು ವೇಟ್ ಮಾಡ್ತೀನಿ ಬರ್ಕೊಳಕ್ಕೆ, ತಡ್ರಿ. ಈಗ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಏನು? ದ ರಿಯಾಕ್ಷನ್ ಹೂಸ್ ಆರ್ಡರ್ ಈಸ್ 1 ಈಸ್ ಕಾಲ್ಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಏನು? ರಿಯಾಕ್ಷನ್ ಹೂಸ್ ಆರ್ಡರ್ ಈಸ್ 2 ಈಸ್ ಕಾಲ್ಡ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಹಂಗೆ ಲಕ್ಷ ಕೊಡ್ರಿ. ಹಂಗೆ if for an elementary reaction if the molecularity is 1, then it is called unimolecular reaction. It is called unimolecular reaction. Unity molecularity 1 ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಯಾವುದೋ ಒಂದು ಎಲಿಮೆಂಟರಿ ರಿಯಾಕ್ಷನ್ನಿಗೆ ಅದ್ರ ಮಾಲಿಕ್ಯುಲಾರಿಟಿ 2 ಇದ್ರೆ ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದೋ ಒಂದು ರಿಯಾಕ್ಷನ್ಗೆ ಮಾಲಿಕ್ಯುಲಾರಿಟಿ 3 ಇದ್ರೆ ಅದಕ್ಕೆ ನಾವು ಟರ್ ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಟ್ರೈ ಅನ್ನಂಗಿಲ್ಲ, ಟರ್ ಅಂತೀವಿ. ಟ್ರೈನು ಅನ್ಬೋದಿತ್ತು, TRI ಅನ್ಬೋದಿತ್ತು, ಅವತ್ತು ಅವರು TR ಅಂತೀವಿ. ಏನಂತಾರ? ಟರ್ ಮಾಲಿಕ್ಯುಲರ್ ರಿಯಾಕ್ಷನ್. ಯಾವುದೋ ಒಂದು ರಿಯಾಕ್ಷನ್ ಮಾಲಿಕ್ಯುಲಾರಿಟಿ 4 ಇದ್ರೆ 4 ಇರಂಗಿಲ್ಲ. ಮ್ಯಾಕ್ಸಿಮಮ್ ಒಂದು ಮಾಲಿಕ್ಯುಲಾರಿಟಿ, ಒಂದು ಯಾವುದೋ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ 3 ಇರ್ಬೋದು, 3ಕಿಂತ ಜಾಸ್ತಿ ಇರಂಗಿಲ್ಲ. ಅದಕ್ಕೆ ಆರ್ಡರ್ ಟೈಮ್ನಾಗೂ ಇದೆ ಹೇಳಿದೆ ನಾನು. 3 ಇರ್ಬೋದು, 4 ಆರ್ಡರ್ ಸಿಗುವುದಿಲ್ಲ. ಹಂಗೆ ಮಾಲಿಕ್ಯುಲಾರಿಟಿ 4 ಇರೋ ಚಾನ್ಸಸ್ ಭಾಳ ಕಡಿಮೆ ಅಥವಾ ಸಿಗಂಗೇ ಇಲ್ಲ. ಎದಕ್ಕೆ ಅನ್ನೋದನ್ನು ನಾನು ಕೊಲಿಷನ್ ಥಿಯರಿ ಹೇಳೋ ಮುಂದೆ ಹೇಳ್ತೀನಿ. ಕೊಲಿಷನ್ ಥಿಯರಿ ಅಂತ ಒಂದು ಕಾನ್ಸೆಪ್ಟ್ ಐತಿ, ಅದನ್ನು ಹೇಳೋ ಮುಂದೆ ಹೇಳ್ತೀನಿ. ಆದ್ರೆ ಅದೇನಾಗೈತಿ, ನಾವು ಮುಂಜಾನೆ ಚೆಕ್ ಮಾಡತ್ತಿದ್ವಿ ಆ ಕ್ಲಾಸ್ನಾಗ, ಅದು ಡಿಲೀಟೆಡ್ ಪೋರ್ಷನ್ನಾಗ ಐತಿ. ಕೊಲಿಷನ್ ಥಿಯರಿ ಈ ಸಲ ತೆಗ್ದಾರ. ಆದ್ರೆ ನಾವು ಇದನ್ನು ಈಗ ಏನು ಪಾಯಿಂಟ್ ಹೇಳಿದೆ, ಆರ್ಡರ್ 3ಕ್ಕಿಂತ ಜಾಸ್ತಿ ಮತ್ತು ಮಾಲಿಕ್ಯುಲಾರಿಟಿ 3ಕ್ಕಿಂತ ಜಾಸ್ತಿ ಇರೋದು ಭಾಳ ರೇರು. ಈ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ತೀನಿ ಆ ಥಿಯರಿ. ಅದು ಮುಂದೆ ಅದು ಬಂದಾಗ ನೋಡೋಣ ಅಂತ. ಓಕೆ, ಈಗ ಅಲ್ಲಿ ಪೇಜ್ ನಂಬರ್ 95 ಒಳಗೆ
ಸ್ವಲ್ಪ ನೋಡ್ರಿ. ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಸ್ವಲ್ಪ ನನ್ನ ಜೋಡಿ ಓದ್ರಿ. Unimolecular reaction is a reaction in which only one molecule of a reactant participates in an elementary reaction. Example nodri alle NH4NO2 gives N2 plus 2H2O. Reactant molecules ಎಷ್ಟು ಅದಾವು? ಒಂದು ಐತಿ, ಅದಕ್ಕೆ ಅದರದ್ದು molecularity 1. Second, bimolecular reaction is a reaction in which two molecules of reactants participate in an complex reaction. Elementary reaction. ಸರ್ ನೀವು ಮಾಡಿದ ಸ್ಟೇಟ್ಮೆಂಟ್ ಒಳಗೆ ಎರಡು ತಪ್ಪಿದ್ದು. ಒಂದು ಅದು ಎಲಿಮೆಂಟರಿ ರಿಯಾಕ್ಷನ್. ಈ ಎಲಿಮೆಂಟರಿ ಬದಲಿ ಕಾಂಪ್ಲೆಕ್ಸ್ ಅಂದರೆ ಆ್ಯನ್ ಬದಲಿ ಎ ಬರ್ತೈತಿ. ಹೌದಲ್ರಿ? ಎರಡನೇ ತಪ್ಪು ನಾವು ಏನು ಮಾಡೋಣ? ಎರಡನೇ ತಪ್ಪಿನ ಬಗ್ಗೆ ಮಾತಾಡುವುದಕ್ಕೆ ಇದು ಸಮಯವಲ್ಲ. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಲ್ಲ, ಆಬ್ವಿಯಸ್ಲಿ ಎಂಥ ರಿಯಾಕ್ಷನ್ ಇದು? ಎಲಿಮೆಂಟರಿ ರಿಯಾಕ್ಷನ್. ಕಾಂಪ್ಲೆಕ್ಸ್ ರಿಯಾಕ್ಷನ್ ಇದ್ರೆ ಮಾಲಿಕ್ಯುಲಾರಿಟಿ ಹೇಳ್ಬೋದನ? ಹಾಂ, ಹೇಳಕ್ಕೆ ಬರಂಗೇ ಇಲ್ಲ. ಎಕ್ಸಾಂಪಲ್ ನೋಡ್ರಿ, 2HI gives H2 plus I2. ಮಾಲಿಕ್ಯೂಲ್ ಒಂದೇ ಐತಲ್ಲ HI, ರಿಯಾಕ್ಟೆಂಟ್ ಒಂದೇ ಐತಿ, ಆದ್ರೆ ಅವು ಎಷ್ಟು ಅದಾವು? ಎರಡು ಅದಾವು. ಸೊ ಬೈ ಆತಿಲ್ಲದ bimolecular. Termolecular. Termolecular reaction is a reaction in which reactants participates in an elementary reaction. ನೋಡ್ರಿ, 2NO plus O2 ಅಂದ್ರೆ 2 NO 1 O2, ಮೂರಾದಿಲ್ಲ? ಓಕೆ. ಸೊ ಮೆಕ್ಯಾನಿಸಮ್ ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಷನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ, ಅದನ್ನು ಹೋಗಿ ನೀವು ಮನ್ಯಾಗ ಓದ್ರಿ. ಪೇಜ್ ನಂಬರ್ 95. ಮೆಕ್ಯಾನಿಸಮನ್ನು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಏನೋ ಐತಲ್ಲೇ, ಏನು ಹಂಗಂದ್ರೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್? ಸುಳ್ಳ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದು ಪಿಕ್ಚರ್ ನೋಡಿರೇನ್ರಿ ನೀವು? ರವಿಚಂದ್ರನಂದು ಕನಸುಗಾರ ಅಂತಂದೊಂದು ಪಿಕ್ಚರ್ ಇತ್ತು. ಅದ್ರಾಗ ಒಂದು ಸೀನ್ ಐತ್ರಿ, ಅದನ್ನು ನಾ ಯಾವಾಗ ನೋಡೀನಿ ಅಂದ್ರೆ ಈ ಕಾಮಿಡಿ ಚಾನಲ್, ಉದಯ ಕಾಮಿಡಿ ಅಂತ ಒಂದು ಚಾನಲ್ ಇತ್ತು. ಈಗ ಐತನ್ರಿ ಅದು? ಹಾಂ, ಅದ್ರೊಳಗೆ ಸೀನ್ಸ್ ಹಾಕ್ತಿರ್ತಾರೆ, ಕಾಮಿಡಿ ಸೀನ್ಸ್. ಅದ್ರೊಳಗೆ ನಾ ಇದು ನೋಡಿದ್ದೆ. ಒಂದು ಸೀನ್ ಐತ್ರಿ, ಏನು ಅಂದ್ರೆ ಅವ ಮತ್ತು ಅವನ ಜೋಡಿ ಇನ್ನೊಬ್ಬ ಆ್ಯಕ್ಟರ್ ಇರ್ತಾನೆ. ಅವ್ರೇ ಅಕ್ಕಿ ಹೀರೋಯಿನ್ ಬಂದಿರ್ತಾಳೆ ಅವ್ರ ಮನೆಗೆ. ಅಕ್ಕಿ ಒಂದು ಹಿಂಗೆ ಕಾಟ್ ಇರ್ತೈತೆ ರೀ, ಅಲ್ಲಿ ಕಾಟ್, ಅದ್ರ ಮೇಲೆ ಹಿಂಗೆ ಕೂಡ್ತಾಳ, ಬಿದ್ದುಬಿಡ್ತೈತೆ ಅದು. ಅವಾಗ ಅವ ಏನಂತಾನ, ಇದು ಮಂಚದ ಥರಾನೇ ಆದರೆ ಮಂಚ ಅಲ್ಲ, ಇದು ಟಿ ವಿ ಥರಾನೇ ಅಂದರೆ ಟಿ ವಿ ಅಲ್ಲ. ಹಂಗೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಥರಾನೇ ಆದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ಲ. ಎದಕ್ಕೆ, ಏನು, ಅದ್ರ ಕತೆ ಏನು, ನಾವು ಆಮೇಲೆ ನೋಡೋಣ ಅಂತ. ಈಗ ಪೇಜ್ ನಂಬರ್ 96ಗೆ ಬರ್ರಿ. ಡಿಫ್ರೆನ್ಸಸ್ ಬಿಟ್ವೀನ್ ಮಾಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ಅ ರಿಯಾಕ್ಷನ್ ಇನ್ನು ಜನರಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮಾಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ಅ ರಿಯಾಕ್ಷನ್. ಇದನ್ನು ಸ್ವಲ್ಪ ಆಲ್ರೆಡಿ ನಮಗೆ ಗೊತ್ತಿದ್ದದ, ಒಮ್ಮೆ ಓದೋಣ. ಹಾಂ, ಎಲ್ಲರೂ ಒಮ್ಮೆಗೆ ಓದ್ಕೊಂತ ಹೋಗೋಣ. ವಿ ಆಲ್ರೆಡಿ ನೋ ದೀಸ್ ಪಾಯಿಂಟ್ಸ್. ಒಮ್ಮೆ ಹಂಗೆ ವಿಲ್ ಗೋ ಥ್ರೂ ಇಟ್. ಓಕೆ. ಸೊ ಫಸ್ಟ್ ಕಾಲಮ್ ಯಾವುದೈತಿ? ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್. ಸೆಕೆಂಡ್ ಕಾಲಮ್ ಆರ್ಡರ್ ಆಫ್ ಅ ರಿಯಾಕ್ಷನ್. ಲಕ್ಷ ಕೊಡ್ರಿ, ಎರಡು ಕಾಲಮ್ನಾಗ ಫಸ್ಟ್ ಪಾಯಿಂಟ್ ಅವ್ರು ಕೊಟ್ಟಿದ್ದು ಡೆಫಿನೇಷನ್. ಇದ್ರ ಡೆಫಿನೇಷನ್, ಅದ್ರ ಡೆಫಿನೇಷನ್. ಸೊ ಮಾಲಿಕ್ಯುಲಾರಿಟಿ ಡೆಫಿನೇಷನ್: number of reactant molecules which simultaneously participate in an elementary reaction. ಸೊ ಇಲ್ಲೇ ಹೊಸ ವರ್ಡ್ ಏನು ಬಂದಿರ್ತೈತೆ ನಿಮ್ಗೆ? ಸೈಮಲ್ಟೇನಿಯಸ್ಲಿ. ಆಮೇಲೆ ನೀವು ಪೇಜ್ ನಂಬರ್ 94 ಒಳಗೆ ನೋಡಿದ್ರೆ ಮಾಲಿಕ್ಯುಲಾರಿಟಿ ಆಫ್ ಅ ರಿಯಾಕ್ಷನ್ ಕೆಳಗೆ ಡೆಫಿನೇಷನ್ ಐತೆ ನೋಡ್ರಿ. ಅಲ್ಲೇ ಕೊಲೈಡ್ ಅನ್ನೋ ವರ್ಡ್ ಬಂದಿರ್ತೈತೆ, ಅದನ್ನು ಹೇಳಿಲ್ಲ. ಒಮ್ಮೆ ಹಂಗೆ ಓದೋಣ ಅದನ್ನು. The number of reactant molecules single step or an elementary reaction which must collide simultaneously in order to bring about a reaction is called molecularity of a reaction. ನಾ ಹೇಳಿದ್ದಕ್ಕೂ ಅಲ್ಲಿದ್ದಕ್ಕೂ ಏನು ಡಿಫ್ರೆನ್ಸು? ನಾ ಹೇಳಿದೆ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ವಿಚ್ ಕಂಬೈನ್ ಟು ಗಿವ್ ಪ್ರೊಡಕ್ಟ್ಸ್ ಅಂತಂದಿದೆ. ಅವರು ವಿಚ್ ಕೊಲೈಡ್ ಸೈಮಲ್ಟೇನಿಯಸ್ಲಿ ಅಂದ್ರೆ
ಎಕ್ಸಾಕ್ಟ್ಲಿ ಅದೇ ಟೈಮಿಗೆ ಕೊಲೈಡ್ ಆಗಿ ಪ್ರೊಡಕ್ಟ್ಸ್ ಕೊಡ್ತಾವು ಅಂತ ಹೇಳ್ತಾರೆ. ನಾನು ಕಂಬೈನ್ ಆಗಿ ಪ್ರೊಡಕ್ಟ್ಸ್ ಕೊಡ್ತಾವು ಅಂತ ಹೇಳ್ತೀನಿ. ಅವು ಹೆಂಗೆ ಕಂಬೈನ್ ಆಗತ್ತಾವ ಅಂತ ಹೇಳ್ತಾರೆ ಅವರು, ಹೊಡಿತಾವೆ ಒಂದಕ್ಕೂ ಅಂತ. ಆ ಕೊಲಿಷನ್ ಥೇರಿ ಬಗ್ಗೆ ನಾವು ಮಾತಾಡಿದಾಗ ಗೊತ್ತಾಗುತ್ತೆ. ಸೊ ಅದು ಬೇಕಂತ ನಾವು ವರ್ಡ್ ಯೂಸ್ ಮಾಡಿಲ್ಲ, ಕೊಲಿಷನ್ ಅಥವಾ ಕೊಲೈಡ್. ಸೊ ಅದು ಥಿಯರಿ ಬಗ್ಗೆ ಮಾತಾಡಿದ ಮೇಲೆ ಇದು ಈ ಸ್ಟೇಟ್ಮೆಂಟ್ ನಿಮ್ಗೆ ಅರ್ಥ ಆಗುತ್ತೆ. ಡೆಫಿನೇಷನ್ ನೀವು ಸದ್ಯ ಇದನ್ನ ಓದಿಟ್ಟಿರ್ರಿ, ಎಕ್ಸಾಮ್ನಾಗ ಇದನ್ನ ಬರೀರಿ. ಏನು ಇಲ್ಲಿ ಕೊಲೈಡ್ ಅಂತ ಬಂದಿತ್ತಲ್ಲ ಅದನ್ನ ಬರೀರಿ. ನಾ ಹೇಳಿದಕ್ಕೂ ಅದೇ ಹೇಳಿದಕ್ಕೂ ಭಾಳ ಡಿಫ್ರೆನ್ಸ್ ಐತೇನ್ರಿ? ಏನು ಡಿಫ್ರೆನ್ಸ್ ಐತಿ? ನಾ ಕಂಬೈನ್ ಅಂದಿದ್ದೆ, ಅಲ್ಲೇ ಕೊಲೈಡ್ ಐತಿ ಅಷ್ಟೆ. ಕೊಲೈಡ್ ಅಂದರೆ ಒಂದಕ್ಕೊಂದು ಹೊಡೆಯುವುದು. ಕೊಲೈಡ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಕೊಲೈಡ್ ವಿತ್ ಈಚ್ ಅದರ್. ಹೆಂಗೆ ಕೊಲೈಡ್ ಆದ ಪ್ರಾಡಕ್ಟ್ ಫಾರ್ಮ್ ಆಗುತ್ತಾ ಅನ್ನೋದ ಥಿಯರಿ ಅದು, ಕೊಲಿಷನ್ ಥಿಯರಿ. ದೇರ್ ಈಸ್ ಅ ವೇ ಕೊಲಿಷನ್ ಹೆಂಗಾದ್ರೆ ಪ್ರಾಡಕ್ಟ್ ಆಗುತ್ತೆ, ಹೆಂಗೆ ಆಗಲಿಲ್ಲ ಅಂದ್ರೆ ಪ್ರಾಡಕ್ಟ್ ಆಗಂಗಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀವಿ ಅಷ್ಟೇ ಅದು ಬಂದಾಗ. ಓಕೆ, ಅದಿರಲಿ. ಸೊ ಈಗ ವಾಪಸ್ ಡಿಫ್ರೆನ್ಸಸ್ಸಿಗೆ ಬರ್ರಿ, ಪೇಜ್ ನಂಬರ್ 96ಗೆ ಬರ್ರಿ. ಮಾಲಿಕ್ಯುಲಾರಿಟಿ ಡೆಫಿನೇಷನ್ ಆಯ್ತು. ಈಗ ಆರ್ಡರ್ ಸೆಕೆಂಡ್ ಕಾಲಮ್ದು ಡೆಫಿನೇಷನ್ ಹೋದ್ರಿ. Sum of powers of concentration terms of the reactants in an experimentally determined rate equation. Correct? ಗೊತ್ತಾಯ್ತಿಲ್ರಿ ನಮಗಿದು? ಹಾಂ, ಈಗ ಸೆಕೆಂಡ್ ಪಾಯಿಂಟ್ ಡಿಫ್ರೆನ್ಸಸ್ ಒಳಗೆ ಫಸ್ಟ್ ಕಾಲಮ್ ಕರೆಕ್ಟ್. ಮಾಲಿಕ್ಯುಲಾರಿಟಿ ಇನ್ನು ಸಿಂಪಲ್ ರಿಯಾಕ್ಷನ್ಗೆ ಹೇಳ್ತೀವೋ ಏನು ಕಾಂಪ್ಲೆಕ್ಸಿಗೆ ಹೇಳ್ತೀವೋ? ಹಾಂ, ಸಿಂಪಲ್ಲಿಂದ ಹೇಳ್ಬೋದು. ಏನಿರ್ಬೇಕು ಅದಾದ್ರೆ ಬ್ಯಾಲೆನ್ಸ್ಡ್ ಇರಬೇಕು. ಬ್ಯಾಲೆನ್ಸ್ ಇತ್ತು, ಸಿಂಪಲ್ ರಿಯಾಕ್ಷನ್ ಇತ್ತು ಅಂದ್ರೆ ಅದನ್ನ ನೋಡಿ ಮಾಲಿಕ್ಯುಲಾರಿಟಿ ಹೇಳ್ಬೋದಿಲ್ಲ? ಹಾಂ, ಈಗ ಇದು ಬ್ಯಾಲೆನ್ಸ್ ಐತಿ, ಸಿಂಪಲ್ ಐತಿ, ಇದ್ರ ಮಾಲಿಕ್ಯುಲಾರಿಟಿ ಹೇಳ್ರಿ ಅಂದ್ರೆ 1 1 2. ಕರೆಕ್ಟ್? ಹಾಂ, ಆ ಕಡೆ ಕಾಲಮಿಗೆ ಬರ್ರಿ. Cannot be determined from a balanced chemical equation because we need experimentally determined rate equation. Third point ಗೆ ಬರ್ರಿ. For a multi-step reaction, the molecularity is determined for each step of the reaction. Correct? For a multi-step reaction ಅಂದ್ರೆ complex reaction, the molecularity is determined for each step of the reaction, not for the overall reaction. ಈ ಕಡೆ ಬರ್ರಿ. For a multi-step reaction, the order is determined for overall reaction. ಹೌದಿಲ್ಲ? ಓವರ್ ಆಲ್ ರಿಯಾಕ್ಷನ್ ಹೇಳ್ಬೋದಿಲ್ಲ? ಹಾಂ, ಮುಂದೆ ಕಂಟಿನ್ಯೂ ಮಾಡಿರಿ. ದ ಸ್ಲೋಯೆಸ್ಟ್ ಸ್ಟೆಪ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಇದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಅವ ಎಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ರೆ ಸ್ಲೋಯೆಸ್ಟ್ ಸ್ಟೆಪ್ ಇಸ್ ಅ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅನ್ನ ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ರೆ ಆ ಸ್ಟೆಪ್ಪಿಗೆ ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ ಅದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ once you get the experimentally determined rate equation for the overall reaction, it is as good as you have got the order of the reaction. Correct? Next point is always a whole number, usually 1 2 or 3. Molecularity ಯಾವಾಗಲೂ whole number ಇರ್ತೈತಿ. ಇದೇನು 2, ಇದು 2, 2.5 3.5 ಹಿಂಗೆ ಇರೋದು ಭಾಳ ರೇರ್, ಆಲ್ಮೋಸ್ಟ್ ಇರಂಗೇ ಇಲ್ಲ. ಒಮ್ಮೆ ಬ್ಯಾಲೆನ್ಸ್ ಮಾಡೋದು ಹಾಫ್ ಬಂದಿರ್ತೈತಿಲ್ಲ ರೀ. ಹಂಗೆ ಇರಂಗಿಲ್ಲ. ಬಟ್ ಯೂಶ್ವಲಿ ಏನು ಕೆಮಿಸ್ಟ್ರಿ ಈಸ್ ಅ ಇದು ಹೇಳಿದನ್ರಿ ನಿಮ್ಗೆ ನಾನು ಆ ಕ್ಲಾಸ್ ಏನು, ಕೆಮಿಸ್ಟ್ರಿ ಈಸ್ ಅ ಸಬ್ಜೆಕ್ಟ್ ಆಫ್ ಎಕ್ಸೆಪ್ಷನ್ಸ್. ಏನೋ ಒಂದು ರೂಲ್ ಹೇಳೋದು ಅದನ್ನು ಏನಾದ್ರಿ ನೀವೂ ಮಾತಾಡ್ತಿದ್ದಿಲ್ಲ ಈಗ ಪಟ್ ಅಂತ ಹೇಳ್ರಿ. ನಾವು ಹೇಳ್ರಿ, ಹೆಂಗಾಕೆ ನೀವು ಮಾತಾಡೇ ಇಲ್ಲ? ಹಾಂ, ಅದು ಏನಂತ ಹೇಳಂಗಿಲ್ಲ. ನಿಂಗೆ ಹೇಳ್ಬೇಕು. ಓಕೆ, ಇರಲಿ ಬಿಡ್ರಿ. ಈಗ ನಾವು ಒಂದು ರೂಲ್ ಸೆಟ್ ಮಾಡ್ತೀವಿ. ಆ್ಯಸ್ ವಿ ಮೂವ್ ಅಲಾಂಗ್ ದ ಪೀರಿಯಡ್ ಟೇಬಲ್ ಒಳಗೆ ಅಯೋನೈಸೇಷನ್ ಎಂಥಾಲ್ಪಿ. ಹಾಂ, ಏನಿದೆ ಅಯೋನೈಸೇಷನ್ ಎಂಥಾಲ್ಪಿ? ಏನು ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು?
The energy required to remove an electron from the outermost shell. As we move along the period, ionization enthalpy increases because size decreases. So ionization enthalpy increases as we move along the period. ಆದರೆ ಇಲ್ಲಿ ಸ್ವಲ್ಪ ಹೋದಂಗೆ ಇಲ್ಲಿ ಯಾವುದೋ ಒಂದು ಕಡಿಮೆ ಆಗ್ಬಿಡ್ತೈತೆ, ಹೌದಿಲ್ಲ? ಕೆಳಗೆ ಹೋದಂಗೆ ಸೈಜ್ ಇನ್ಕ್ರೀಸಸ್, ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್. ಬಟ್ ಯಾವುದೋ ಒಂದು ಕೆಳಗೆ ಮ್ಯಾಲಿನ್ಕಿನ ಜಾಸ್ತಿ ಇರ್ತೈತಿ ಅಯೋನೈಸೇಷನ್ ಎಂಥಾಲ್ಪಿ, ಇರ್ತೈತಿಲ್ಲ? ಅದಕ್ಕೆ ನಾವು ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇದು ಕಂಪ್ಲೀಟ್ಲಿ ಫಿಲ್ಡ್ ಪೀಸ್ ಆಫ್ ಶೆಲ್, ಇದು ಹಾಫ್ ಫಿಲ್ಡ್ ಪೀಸ್ ಆಫ್ ಶೆಲ್. ಹಾಫು ಕಂಪ್ಲೀಟ್ಲಿ ಇದ್ರ ಸ್ಟೆಬಿಲಿಟಿ ಜಾಸ್ತಿ ಇರುತ್ತಾ? ಹಂಗೆ ಒಂದಿಷ್ಟು ರೀಸನ್ ಕೊಡ್ತೀವಿ, ಇನ್ನೊಂದಿಷ್ಟು ರೀಸನ್ ಕೊಡೋಕೆ ಬರಂಗೇ ಇಲ್ಲ, ಅವಾಗ ಸುಮ್ಮನೆ ಹ್ಞೂ ಅಂದ್ಬಿಡ್ತೀವಿ. ಓ ಹಿಂಗನ, ಇದು ಹಿಂಗ, ನೀವೇನು ಅನ್ಬೇಕು ಅವಾಗ? ಅನ್ಬೇಕು ಅಲ್ಲ. 90% ಗೊತ್ತಾ ಇರ್ತಾವೆ, ಒಂದಿಷ್ಟು ಗೊತ್ತಿರಂಗಿಲ್ಲ, ಅವಕ್ಕೆ ಸುಮ್ಮನೆ ಹ್ಞೂ ಅನ್ಬೇಕು. ನಮಗೂ ನಿಮಗೂ ಟೆಕ್ಸ್ಟ್ ಬುಕ್ಕಿಗೂ ಗೊತ್ತಿರಲಾರ್ದು ಒಂದಿಷ್ಟು ಮಂದಿಗೆ ಸ್ಕಾಲರ್ಸಿಗೆ ಗೊತ್ತಿರ್ಬೋದು. ನಾವು ಸ್ಕಾಲರ್ ಲೆವೆಲಿಗೆ ಕೆಮಿಸ್ಟ್ರಿ ಕಲಿಯೋಕೆ ಬಂದಿಲ್ಲ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟು. ಮುಂದಿಂದು ಡಿಗ್ರಿ ಒಳಗೆ ಆ್ಯಕ್ಚುಲಿ ಅವ್ರಿಗೂ ನಮ್ಗಿಂತ ಕಡಿಮೆ ನಾಲೆಜೇ ಇರ್ತೈತಿ. ಓಕೆ, ಹೋಲ್ಬಿಡ್ರಿ ಪಾಪ, ಹಂಗೆ ಯಾರಿಗೂ ಏನೋ ಅನ್ನಕ್ಕೆ ಹೋಗ್ಬಾರ್ದು. ಓಕೆ, ಇಲ್ಲಿ ಬರ್ರಿ, ವಾಪಸ್ ಡಿಫ್ರೆನ್ಸಸ್ಸಿಗೆ ಬರ್ರಿ. ಈ ಕಡೆ ಪಾಯಿಂಟಿಗೆ ಬರ್ರಿ. ನೀಡ್ ನಾಟ್ ಬಿ ಅ ಹೋಲ್ ನಂಬರ್, ಇಟ್ ಕ್ಯಾನ್ ಬಿ ಅ ಫ್ರ್ಯಾಕ್ಷನ್ ಆರ್ ಈವನ್ ಝೀರೋ, ಹೌದಿಲ್ಲ? ಆರ್ಡರು 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 1.5 ಇರ್ಬೋದು, 2.5 ಇರ್ಬೋದು, ಏನಾರ ಇರ್ಬೋದು. ಆ CH-Cl3 ಎಕ್ಸಾಂಪಲಿಗೆ 1.5 ಇತ್ತು. ಹಾಂ, ಲಾಸ್ಟ್ ಡಿಫ್ರೆನ್ಸ್. ಅಪ್ಲಿಕೇಬಲ್ ಓನ್ಲಿ ಟು ಎಲಿಮೆಂಟರಿ ರಿಯಾಕ್ಷನ್ಸ್, ಹೌದಿಲ್ಲ? ಕ್ಯಾನ್ ವಿ ಡಿಟರ್ಮೈನ್ ಮಾಲಿಕ್ಯುಲಾರಿಟಿ ಆಫ್ ಎ ಕಾಂಪ್ಲೆಕ್ಸ್ ರಿಯಾಕ್ಷನ್? ಸೊ ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಟು elementary reactions. Order of a reaction applicable for both elementary and complex reactions. Correct? Differences ಅರ್ಥ ಆದವು? ಓಕೆ, 2 ಅಥವಾ 3 ಮಾರ್ಕ್ಸಿಗೆ ಕೇಳಿದ್ರೆ ಈ 5 ಪಾಯಿಂಟನ್ನು ಬರೀಬೇಕು ನೀವು. ಡಿಫ್ರೆನ್ಸಸ್ ಬಿಟ್ವೀನ್ ಅಥವಾ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮಾಲಿಕ್ಯುಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ಅ ರಿಯಾಕ್ಷನ್ ಅಂತ ಕೇಳ್ಬೋದು. ಓಕೆ, ಏನಾಯ್ತು ಗೌತಮ್? ನೀ ಅಂದಿದ್ದು ಕೇಳಿಸ್ ನನಗೇನು. ಓಕೆ, ನಾ ಮೈಕ್ ಇರಲಾರ್ದೆ ಆರಾಮಷ್ಟು ಹೇಳ್ಬೋದು ಅಂದ್ಕೊಂಡಿದ್ದೆ, ಬಟ್ ನಮ್ಮ ಗಂಟಲು ನೋವು ಸ್ಟಾರ್ಟ್ ಆಗುತ್ತೆ. ರೂಢಿ ಇಲ್ಲಲ್ರಿ, ಆಮೇಲೆ ನಂಗೆ ಸ್ವಲ್ಪ ಮೊದಲಿನಿಂದ ಅದು ಥ್ರೋಟ್ ಪ್ರಾಬ್ಲಮ್ ಐತಿ. ಖರೇನ ನಾ ಯಾವಾಗಲೂ ಹಿಂಗೆ ಥ್ರೋಟ್ ಕ್ಲಿಯರ್ ಮಾಡ್ಕೊತಿರ್ತೀನಿ. ನಾ ಹೇಳಿದ್ದೀನಿ ನನಗೆ ಹಿಂಗೆ ಉಲ್ಟಾ ಬರ್ತಿರ್ತೈತಿ, ಆ್ಯಸಿಡ್ ಬಂದು ಕುಂತಿರ್ತೈತಿಲ್ಲ. ಯಾರು ಏನಾರ ಅಂದರೆ ಆ್ಯಸಿಡ್ ಸ್ಪ್ಲಿಟ್ ಮಾಡುತ್ತೆ. ಏನು ಫಾಲ್ತು ಜೋಕ್ ಇತ್ತು. ಇದು ಆ್ಯಕ್ಚುಲಿ ಕಾಮಿಡಿ ಮಾಡಿ ಹೇಳ್ತೀನಿ, ನಂಗೆ ಜಗ್ ತ್ರಾಸ ಆಗುತ್ತಿದೆ, ಇದರಿಂದ ಭಾಳ ತ್ರಾಸ ಆಗಿದೆ ನಂಗೆ. ಹೋಲ್ಬಿಟ್ರಿ ಬೇಡ. ಒಮ್ಮೆ ಇದ್ರ ಸಂಬಂಧ ಇದನ್ನು ಹೇಳಿರ್ಬೋದು ನಾನು ಆಲ್ರೆಡಿ, ಅಂದರೆ ಒಂದು ನಿಮಿಷ ಹೇಳ್ತೀನಿ. ಇದ್ರ ಸಂಬಂಧ ಒಂದು 2-3 ಇಯರ್ಸ್ ಹಿಂದೆ ಎಂಡೋಸ್ಕೋಪಿ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಡಾಕ್ಟ್ರ್ ಹೇಳಿದರು, ಅಲ್ಸರ್ಸ್ ಏನಾರ ಆಗಿದ್ರೆ ಹೊಟ್ಟಾಗ ಈ ಪ್ರಾಬ್ಲಮ್ ಆಗುತ್ತೆ ಭಾಳ, ನಿನಗೆ ನಂಗೆ ಆಗಲಿಕ್ಕಿಲ್ಲ, ಬಟ್ ಒಮ್ಮೆ ಚೆಕ್ ಮಾಡೋಣ. ಎಂಡೋಸ್ಕೋಪಿ ಸ್ಕ್ಯಾನಿಂಗ್. ಸೊ ಸ್ಕ್ಯಾನಿಂಗ್ ಅಂದ್ರೆ ಏನು? ಸ್ಕ್ಯಾನಿಂಗ್ ಒಂದು ಮಷೀನ್ ನಿಂದಿರ್ಸ್ತಾರೆ ಹಿಂಗೆ, ಅಥವಾ MRI ಟೈಪ್ ಹಿಂಗೆ ಒಳಗೆ ಕಳಿಸ್ತಾರೆ, ಹಿಂಗೆ ಹೊರಗೆ ಬರೋದು ಮುಗೀತು ಅಂತ ತಿಳ್ಕೊಂಡಿಲ್ಲ. ನಂಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಏನು. ಬರ್ಕೊಂಡ್ರಿ ಎವ್ರಿ1? ಅಲ್ಲಿ ನಿಮ್ಮ ಬೇಸ್ಬುಕ್ನಾಗ ಅದು ಐತಿ, ಬಟ್ ಸ್ಟಿಲ್ ನೀವು ನಿಮ್ಮ ಪೆನ್ಲೆ ನೀವೇ ಬರೆದಾಗ ಸ್ವಲ್ಪ ತಲೆಗೆ ಹೊಡಿತಾವೆ. ಬೇರೆಯವ್ರ ಪೆನ್ಲೆ ಬರ್ದೈತಿ. ಓಕೆ, ಒಂದೇ ಒಂದು ಪಾಯಿಂಟ್ ಹೇಳಬೇಕು ಅಂತ ಇದ್ದೀವಿ.
ನಾವು ಅವಾಗ ಏನು ಅನ್ಸುತ್ತೆ, ಏನು ನಮ್ಗೆ ಏನೋ ನಡೆದೈತೆ ಅಂದ್ರೆ ಅಯ್ಯೋ ನನಗೆ ಇಷ್ಟ ಆಗೈತಿ, ಯಾರಿಗೂ ಇಷ್ಟ ಆಗಿರಂಗೆ ಇಲ್ಲ. ಹೆಲ್ತ್ ವೈಸ್, ಮೆಂಟಲಿ, ಎಮೋಷ್ನಲಿ ಎಂಥ ಪ್ರಾಬ್ಲಮ್ ಇರ್ಬೋದು ಅದು. ನನಗಾಗಿದ್ದ ಪ್ರಾಬ್ಲಮ್ ಯಾರಿಗೂ ಆಗೇ ಇಲ್ಲ ಅನ್ಸುತ್ತೆ ಅದು ನಡೆದಾಗ. ಬಟ್ ಡೆಫಿನೆಟ್ಲಿ ಅದನ್ನ ಓವರ್ಕಮ್ ಮಾಡ್ಬೋದು. ನಾ ಇನ್ನೂ ಓವರ್ಕಮ್ ಮಾಡಿಲ್ಲ, ಬಟ್ ಐ ಆಮ್ ಸ್ಟಿಲ್ ಫೈಟಿಂಗ್ ವಿತ್ ಇಟ್ ಆನ್ ಡೈಲಿ ಬೇಸಿಸ್. ಈಗೂ ಐ ಫೈಟ್ ವಿತ್ ಇಟ್. ಬಟ್ ಇಲ್ಲಿ ಬಂದಾಗ ನಾ ಆರಾಮಿರ್ತೀನಿ. ನಿಮಗೂ ರಗಡ್ ಪ್ರಾಬ್ಲಮ್ ಇರ್ತವೆ. ಪ್ರತಿಯೊಬ್ಬರು ಒಂದೊಂದು ಫೇಸ್ನಾಗ ಒಂದೊಂದು ಪ್ರಾಬ್ಲಮ್ ಫೇಸ್ ಮಾಡೇ ಮಾಡ್ತಾರೆ. ಈಗ ನಿಮಗೆ ಸದ್ಯ ಏನು ಪ್ರಾಬ್ಲಮ್ ನಡೆದಿರ್ತೈತಿ ಅದೋ ದೊಡ್ಡ ಪ್ರಾಬ್ಲಮ್ ಅನ್ಸುತ್ತೆ. ಬಟ್ ನೀವು ಮುಂದೆ ಬಂದಾಗ ಇನ್ನೂ ದೊಡ್ಡ ಪ್ರಾಬ್ಲಮ್ ಬರ್ತಾವೆ. ಅವಾಗ ಅವು ಏನು ಅನ್ಸಂಗೇ ಇಲ್ಲ, ಹೌದಿಲ್ಲ ರೀ? ಈಗ 10th ಎಕ್ಸಾಮ್ ಬಂದಾಗ ಅದು ಓದೋದು ದೊಡ್ಡ ಇದು ಆಗ್ಬಿಟ್ಟಿತ್ತು. ಅಯ್ಯೋ 10th ಎಕ್ಸಾಮ್ ಒಂದು ಓದ್ಬಿಟ್ರೆ ಮುಗಿತು ನೋಡೋದು, ಆರಾಮ. ಇದನ್ನ ಹೇಳ್ತಾರೆ ನಿಮಗೆ, 10th ಒಂದು ಓದಿ ಬರೆದ್ಬಿಟ್ಟು ಮುಗಿಸ್ಬಿಡು, ಫುಲ್ ಕಾಲೇಜ್ ಲೈಫ್ ಬಿಂದಾಸ್, ಫುಲ್ ಬಿಂದಾಸ್ ಆಯ್ತಲ್ಲ. ಸೊ ಇದು ಒಂದೇ ಪಾಯಿಂಟ್ ಹೇಳೋದಿತ್ತು. ಆನ್ ಡೈಲಿ ಬೇಸಿಸ್ ಯು ಕ್ಯಾನ್ ಫೈಟ್ ವಿತ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಆ್ಯಂಡ್ ವಾಪಸ್ ಆರಾಮ್ ಆಗ್ಬೋದು, ವಾಪಸ್ ನಾರ್ಮಲ್ ಆಗ್ಬೋದು. ಸೊ ಯಾರಿಗಾರ ಏನಾರ ಪ್ರಾಬ್ಲಮ್ ಇರಲಿ, ಅದರಿಂದ ನೀವು ಹೊರಗೆ ಬರಬಹುದು ಅನ್ನೋ ಹೋಪ್ ಇಟ್ಕೋಬೇಕು. ಯು ಶುಡ್ ಫೈಟ್ ವಿತ್ ಇಟ್. ಆರಾಮಿರಾಕ್ ನಿಮ್ಮ ಕಡೆಯಿಂದ ನೀವು ನಿಮ್ಮ ಕಂಟ್ರೋಲ್ನಾಗ ಏನೈತೆ ಅದು ಮಾಡ್ಬೇಕು. ನಮ್ಮ ಕಂಟ್ರೋಲ್ನಾಗ ಏನಿಲ್ಲ ಅದು ಮಾಡಕ್ಕೆ ಬರಂಗೇ ಇಲ್ಲ, ಹೌದು. ಇದು ಅನ್ನೋದು ಪಾಯಿಂಟ್ಲೆಸ್ ಇದೆ. ನಿಮ್ಮ ಕಂಟ್ರೋಲ್ನಾಗ ಏನೇನೈತೆ ಮಾಡಿರಿ, ನಿಮ್ಮ ಕಂಟ್ರೋಲ್ನಾಗ ಏನಿಲ್ಲ ಅದು ಮಾಡಕ್ಕೆ ಹೋಗ್ಬೇಡ್ರಿ ಅನ್ನೋದು ಪಾಯಿಂಟ್ಲೆಸ್. ನಮ್ಮ ಕಂಟ್ರೋಲ್ನಾಗ ಏನಿಲ್ಲ ಅದು ಮಾಡಕ್ಕೆ ಬರಂಗೇ ಇಲ್ಲ. ನಮ್ಮ ಕಂಟ್ರೋಲ್ನಾಗ ಏನೈತಿ ಅದನ್ನು ಮಾಡಕ್ಕೆ ಬರುತ್ತಾ, ಅದನ್ನು ಮಾಡ್ಬೇಕು. ನಮ್ಗೆ ಇಷ್ಟೆಲ್ಲ ಗೊತ್ತಾಯ್ತಪ್ಪ ಹಂಗೆ ರೀ. ನಂಗೆ ಸ್ವಲ್ಪ ಏನು ಗೊತ್ತಲ್ಲ ಅದನ್ನು ರೋಹಿತ್ ಸರ್, ಪುನೀತ್ ಸರ್ ಅವರಷ್ಟು ಎಲ್ಲ ಹೇಳೋ ನಮಗೆ ಗೊತ್ತಿಲ್ಲ. ನಮಗೇನು ಸ್ವಲ್ಪ ಗೊತ್ತು ಹೇಳ್ತೀವಪ್ಪ. ಅವರಷ್ಟು ಶಾಣೆ ಇಲ್ಲ ನಾವು, ಸ್ವಲ್ಪ ಗೊತ್ತಿರ್ತೈತಿ ಹೇಳ್ತೀವಿ, ಏನು ಎಕ್ಸ್ಪೀರಿಯನ್ಸ್ ಮಾಡೀನಿ ಅದನ್ನು. ಓಕೆ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ ಎಷ್ಟು ಖುಷಿ ನೋಡಿ. ಓಕೆ, ಅಯ್ಯೋ ಎಷ್ಟು ಡಿಮೋಟಿವೇಟಿಂಗ್ ಸೌಂಡ್ ಇದೆ ಬುಕ್ ಮುಚ್ಚೋದು. ಇನ್ನೂ ನಾ ಇಲ್ಲಿ ಮುಗಿಸ್ತೀನಿ ಅಂದ್ರೆ ಟಪ್ ಅಂತ. ಸರ್ ಕಂಟಿನ್ಯೂ ಮಾಡ್ರಿ ಅನ್ಬೇಕು ನೀವು. ಹಾಂ, ಡಿಸ್ಕಂಟಿನ್ಯೂ ಮಾಡ್ತೀವಿ. ಸರಿ, ನಂಗೆ ಬೇಜಾರಾಯ್ತು. ನಾ ಈಗರ ಲೈಫ್ನಾಗ ಎಲ್ಲ ಪ್ರಾಬ್ಲಮ್ಸ್ ಇದನ್ನು ಮಾಡೋ ಡಿಮೋಟಿವೇಟ್ ಮಾಡಿ ಕಳಿಸ್ತಿರಲ್ರಿ ಮನೆಗೆ. ನಾ ಹೇಳ್ತೀನಿ ನೋಡ್ರಿ ಹಿಂಗೆ. ಓಕೆ, ಒಂದು ಸೆಕೆಂಡ್ ಮುಗೀತೆ, ಅದನ್ನ ಹೇಳಂಗಿಲ್ಲ. ಲಾಸ್ಟ್ ತಡ್ರಿ ಕಳಿಸ್ತೀನಿ. ಏನಿಲ್ಲ, ಇವತ್ತು ಏನೇನು ಡಿಸ್ಕಸ್ ಮಾಡಿದ್ವಿ ನಾವು, ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ ಡಿಸ್ಕಷನ್ ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಏನು ಗೊತ್ತಾದ್ರೆ ನಮ್ಗೆ ಎಲಿಮೆಂಟರಿ ರಿಯಾಕ್ಷನ್ ಅಂತ ಮಾಲಿಕ್ಯುಲಾರಿಟಿ ಹೇಳ್ಬೋದು, ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂತ ಹೇಳಕ್ಕೆ ಬರಂಗಿಲ್ಲ. ಬಟ್ ಕಾಂಪ್ಲೆಕ್ಸ್ ರಿಯಾಕ್ಷನ್ ಒಳಗಿಂದ ಇಂಡಿವಿಜುವಲ್ ಸ್ಟೆಪ್ಸ್ದು ಹೇಳ್ಬೋದು. ಬಟ್ ಆರ್ಡರ್ ಹಂಗಲ್ಲ, ಎಲಿಮೆಂಟರಿನೂ ಹೇಳ್ಬೋದು, ಕಾಂಪ್ಲೆಕ್ಸ್ ರಿಯಾಕ್ಷನ್ ಇದ್ರೂ ಹೇಳ್ಬೋದು. ಕಾಂಪ್ಲೆಕ್ಸ್ ರಿಯಾಕ್ಷನ್ ಇದ್ರೆ ಏನು ಮಾಡಬೇಕು, ಸ್ಲೋ ಸ್ಟೆಪ್ ಫಾಸ್ಟ್ ಸ್ಟೆಪ್ ಯಾವ್ದು ಗೊತ್ತಾಗಬೇಕು. ಸ್ಲೋಕ್ಕೆ ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ ದಟ್ ಇಟ್ ಸೆಲ್ಫ್ ವಿಲ್ ಬಿ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್. ಸೊ ಇಷ್ಟು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ಅಷ್ಟಕ್ಕೆ ಮುಗಿತಾನ್ರಿ ಇವತ್ತು. ಹಾಂ, ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಆಯ್ತು. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ, ನಾಳೆ ಮಾಡೋಣ. ಓಕೆ, ಥ್ಯಾಂಕ್ ಯು.